ಅಲ್ಲಿ ಬಂದು ಬರ್ಸೋಣ ದೋಷ ರವಣ राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। यमुना सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ। ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜಯ ಜಯ ರಘುವೀರ ಸಮರ್ಥ ಪುಂಡರೀ राजा सद्गुरुनाथ महाराज की जय। श्री गुरुदेव दत्त। जय जय राम कृष्ण हरे। 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 बोला पुंडरी गवलदारी विठ्ठल श्री ज्ञानदेव राजा महाराज की जय। श्री गुरुदेव दत्त। कायवानो आता न पुरे हे वाणे। कायवानो आता न पुरे हे वाणे। मस्तकाच्या राणी ठेवीतसे। मस्तकाच्या राणी ठेवीतसे। कायवानो आता न पुरे वाणे। कायवानो आता न पुरे वाणे। मस्तकाच्या राणी कायवानो आता कायवानो आता थोरी वसांडिली आपुली परीचे। तोरी वसांडिली आपुली परीचे। नेण्याची उकईचे लोखंडाची। नेण्याची उकईचे लोखंडाची। कायवानो आता न पुरे वाणी। कायवानो आता न पुरे वाणी। कायवानो आता न पुरे वाणी। मस्तकाच्या राणी देवी सते।
जगांच्या कल्याण संतांच्या विभूती जगांच्या कल्याण जगांच्या कल्याण संतांचे विभूती देह कर्तविधी परोपकारे देह कर्तविधी परोपकारे कायवान वाता न पुरे वाणे कायवान वाता न पुरे वाणे कायवान वाता मास्तकाच्या राणी देवी तसे कायवान वाता न पुरे वाणे भूतांच्या दया हे भांडवल संतान भूतांच्या दया हे भांडवल संतान आपुली ममता नाही दे आपुली ममता नाही दे कायवान वाता न पुरे वाणी कायवान वाता न पुरे वाणी कायवान वाता न पुरे तुका म्हणे तुका म्हणे सुख तुका म्हणे सुख पराविया सुखे अमृत हे मुखे स्रवतसे अमृत हे मुखे स्रवतसे कायवान वाता न पुरे वाणी कायवान वाता न पुरे वाणी कायवान वाता न पुरे वाणी मस्तकाच्या राणी देवी तसे मस्तकाच्या राणी देवी तसे कायवान वाता ठोपार कुमाई जय जय ठोपार कुमाई जय जय ठोपार कुमाई जय जय ठोपार कुमाई बोला कुंडली गवंदार श्री ज्ञानदेव राजा ಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ದಯವಿಟ್ಟು ಹಾರ್ಮೋನಿಯಂ ಸಾಥಿಗೆ ವೆಂಕಣ್ಣ ಅವ್ರು ಬೇಕಾಗಿದೆ. ದಯವಿಟ್ಟು ಇಲ್ಲೇ ಎಲ್ಲರಿದ್ರೆ ಬರಬೇಕು. ವೆಂಕಟೇಶ್ ಕುಲಕರ್ಣಿ ಹಾರ್ಮೋನಿಯಂ ಸಾಥ್ ಕೊಡ್ಲಿಕ್ಕೆ ದಯವಿಟ್ಟು ವೆಂಕಟೇಶ್ ಕುಲಕರ್ಣಿ ಇಲ್ಲೇ ಎಲ್ಲರಿದ್ರೆ ಬರಬೇಕು. ನೀವು ಮೇಲೆ ಬರೀ ಗುರುಗಳು ಇಲ್ಲಿ ಮುಂದೆ ಬರೀ ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ
ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರಿವಂದಿಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರೂ ಆಗಿರುವಂತಹ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರಿವಂದಿಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮಾವುಲಿ ಗುರು ಮಹಾರಾಜರ ದಿವ್ಯ ಚರಣಾರಿವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು ಹಾಗೂ ಗುರುವರ್ಯರಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಕುಳಿತಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ, ತಾಯಂದಿರಿಗೆ ಸರ್ವರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸದ್ಗುರುನಾಥ ನುಡಿಸಿದಂತಹ 2 ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಜ್ಞಾನಿಗಳಂತಾರ, ಧನ್ಯತಮವಾದಂತಹ ಮನುಷ್ಯ ಜನ್ಮ ನಿಮಗೆ ಸಿಕ್ಕದಪ್ಪ. ಧನ್ಯ ಧನ್ಯ ಹಾ ನರದೇಹೋ ಏತೀಲ ಅಪೂರ್ವತಾಪಾಹೋ ಜೋ ಜೋ ಕೀಜೆ ಪರಮಾರ್ಥಿಲಾಹೋ ತೇ ತೋ ಪಾವೇ ಸಿದ್ಧಿತೆ. ಎಂಥ ಧನ್ಯತಮವಾದಂತಹ ಜನ್ಮ ನಿಮಗನ ಸಿಕ್ಕದಲ್ಲ. ಇದರೊಳಗೆ ನೀವು ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ಳಿಕ್ಕೆ ನೀವು ಅಂಥ ಒಂದು ಸದ್ಯೋಗ ಪಂಥವನ್ನು ನೀವು ಆಶ್ರಯಿಸಿದ್ರಂದ್ರೆ, ಸಂತರ ಒಂದು ಸಮಾಗಮದೊಳಗೆ ನೀವು ಅವರ ಸಾನ್ನಿಧ್ಯದೊಳಗಿದ್ರಂದ್ರೆ ನಿಜವಾದ ಜೀವನದ ಒಂದು ಅರ್ಥ ಆಗ್ತದೆ. ಅಂಥ ಒಂದು ಸತ್ಸಂಗದ ಒಂದು ಮಹಾನ್ ಕಾರ್ಯಕ್ರಮ ಇಲ್ಲಿ ಅಖಂಡ ವೀಣಾ ಸಪ್ತಾಹದ ಈ ಒಂದು ಮಹಾನ್ ಯಜ್ಞ ಇಲ್ಲಿ ನಡೆದದ. ನೀವೆಲ್ಲರೂ ಅದರೊಳಗೆ ಭಾಗವಹಿಸಿರಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಜಗದ್ಗುರು ತುಕೋಬರಾಯರಂತಾರ, ಕಾಯವಾಣುವಾತ ನಪುರೇಹ ವಾಣಿ ಮಸ್ತಕ ಚರಣಿ ಠೇವಿತಸೆ ಅಂತ. ಜಗದ್ಗುರು ತುಕೋಬರಾಯರು ದೊಡ್ಡ ಸಂತರವರು, ಜಗತ್ತಿಗೆ ಗುರು ಅನಿಸ್ಕೊಂಡವರು, ಅವರು ದೊಡ್ಡ ಸಂತರು. ಅವರಂತಾರ, ನೀವೇನು ಸಂತರಿದ್ದೀರಲ್ಲ, ನಿಮ್ಮನ್ನು ವರ್ಣನ ಮಾಡಲಿಕ್ಕೆ ನನ್ನ ವಾಣಿ ಸಾಲ್ವಲ್ ತೆಗೆದ್ತಾರ. ನಪುರೇಹ ವಾಣಿ ಅಂತ ಮಸ್ತಕ ಚರಣಿ ಠೇವಿತಸೆ. ಅದಕ್ಕೆ ಏನು ಮಾಡ್ತೀನಿ ನಾನು, ನನ್ನ ಮಸ್ತಕವನ್ನು ನಿಮ್ಮ ಚರಣ ಮೇಲೆ ಇಟ್ಟುಬಿಡ್ತೀನಿ. ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲೇ ಇಲ್ಲ ಅಂತ. ಅಂದ್ರೆ ಸಂತರನ್ನು ವರ್ಣನ ಮಾಡೋದು, ಸದ್ಗುರುಗಳನ್ನು ವರ್ಣನ ಮಾಡೋದು, ಆ ಪರಬ್ರಹ್ಮ ಸ್ವರೂಪವನ್ನು ವರ್ಣನ ಮಾಡೋದು, ಇದು ವೇದಶಾಸ್ತ್ರಗಳಿಗೂ ಸಹಿತ ಅಸಾಧ್ಯ ಆಗಿಬಿಟ್ಟದಂತ. ಅವರಂತಾರ, ಸೂರ್ಯ ಬಿಳಿನಾಕು ಬಿಳಿನಾಕು जे नाही त्रैलोकी दान ते करीती संत सज्जन तया संताच्या महिमान काय म्हणून वर्णावे. ಸಂತರ ವರ್ಣ ಮಾಡುವ ಹೊತ್ನ್ಯಾಗ ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಜೇ ನಾಹಿ ತ್ರೈಲೋಕಿ ದಾನ, 3 ಲೋಕದೊಳಗೆ ಕೊಡಲಾರ್ದಂಥ ದಾನವನ್ನ ನೀವು ಸಂತ ಸಜ್ಜನರು ಕೊಡ್ಲಿಕ್ಕತ್ತಿರಂತ. ಜೇ ನಾಹಿ ತ್ರೈಲೋಕಿ ದಾನ ತೇ ಕರಿತಿ ಸಂತ ಸಜ್ಜನ ತಯಾ ಸಂತಾತ್ಯ ಮಹಿಮಾನ ಕಾಯ ಮನೂನಿ ವರ್ಣಾವೆ. ಇಂಥ ಸಂತರ ಮಹಿಮೆಯನ್ನು ನಾನು ಏನಂತ ವರ್ಣ ಮಾಡಲಿ ಅಂತೇಳಿ ಯಾರು ಸಮರ್ಥ ರಾಮದಾಸ್ ಮಹಾರಾಜರಂತಾರೆ. ಅದೇ ರೀತಿ ಸದ್ಗುರುಗಳನ್ನು ವರ್ಣ ಮಾಡುವ ಹೊತ್ನ್ಯಾಗಾದ್ರೂ ಅವರಂತಾರ, ಆತ ಸದ್ಗುರು ವರ್ಣವೇನ ಜೇಥೆ ಮಾಯಾ ಸ್ಪರ್ಶು ಸಖೇನ ತೇ ಸ್ವರೂಪ ಮಜ ಜ್ಞಾನ ಕಾಯ ಕಡೆ. ನಾ ಎಲ್ಲ ವರ್ಣ ಮಾಡ್ಬೇಕಂತ ಕರೆ, ಆದ್ರೆ ಸದ್ಗುರುನಾಥನ ವರ್ಣ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಮನೋಣಿ ಸದ್ಗುರು ಪೂರ್ಣಪಣೆ ಸಾರಂಗ ಬಾರ ದೇವಾ ಹುನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡಣೆ ವೇದಶಾಸ್ತ್ರ ಲಾಗಲಿ. ಜಯಾಸಿ ವರ್ಣಿತ ಭಾಂಡಣೆ ವೇದಶಾಸ್ತ್ರ ಲಾಗಲಿ. ಸಾರಂಗ ಬಾರಿಸ್ಬೇಕು. ಬಿಳಿ ನಾಲ್ಕಕ್ಕೆ ನಿಮಗೆ ರೂಢಿ ಇಲ್ಲ ಅಂದ್ರೆ ಅವ್ರು ಬಾರಿಸ್ತಾರದಲ್ಲ. ಬಾರಿಸ್ರಿ ನೀವು ಸಾರಂಗ್ ಬಾರಿಸ್ರಿ. ಇಲ್ಲ ಬಾರಿಸ್ರಿ ಅವ್ರಿಗೆ ಸರ್. ಟೊಬ್ಬಾರ ಕುಮಾಯಿ ಟೊಬ್ಬಾರ
करीती संत सज्जन तया संताच्या महिमान काय म्हणून ವರ್ಣಾವೆ ಏನಂತ ವರ್ಣ ಮಾಡಲಿ ಯಾವ ಮೂರೂ ಲೋಕದಾಗ ಕೊಡ್ಲಾರ್ದಂತ ದಾನವನ್ನ ಸಂತ ಸಜ್ಜನರು ಕೊಡ್ತಾರ ಗುರುನಾಥಗಂತಾರ ಅವರು न कळे मज हा विचारू दुरुनी माझा नमस्कारू गुरुदेवा पैलपारू पाववी मज ಭಗವಂತ ಸದ್ಗುರುನಾಥ ನೀ ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡಪ್ಪ ಅಂತ. ಯಾಕಂದ್ರ ಸದ್ಗುರುನಾಥನ ಹೊರತಾಗಿ ಭವಸಾಗರದಿಂದ ಪಾರು ಮಾಡುವವರು ಯಾರು ಇಲ್ಲೇ ಇಲ್ಲ ಅಂತಾರ ಅವರು. ಜಯಾಸ ವಾಟೆ ಮೋಕ್ಷವಾವ ತೇನೆ ಸದ್ಗುರು ಕರಾವ. ಮೋಕ್ಷ ಯಾರಿಗೆ ಬೇಕಾಗ್ಯದ, ಜನನ ಮರಣ ಚಕ್ರದ ಬಿಡುಗಡೆ ಆಗುವುದು ಯಾರು ಬೇಕಾಗ್ಯದ, ಅವ್ರು ಏನು ಮಾಡ್ರಿ ಅಂದ್ರೆ ಸದ್ಗುರುಗಳಿಗೆ ಶರಣ ಹೋಗ್ರಿ ಅಂತ. ಅದನ್ನೇ ಇವರಂದ್ರು, ನಮ್ಮ ದಾಸ ರಾಜಾರಾಮ್ ಮಹಾರಾಜರಂದ್ರು, ಶರಣ ಜಾವೇ ಸದ್ಗುರು ಶರಣ ಜಾವೇ ಸದ್ಗುರು ನಿಮಗೆ ಆವಾಗ ಅನುಭವಕ್ಕೆ ಬರ್ತದ ನಾನು ಯಾರು ಅನ್ನುವಂಥದ್ದು. ವಾಸ್ತವಿಕವಾಗಿ ನಾನು ಯಾರು ಅನ್ನುವಂಥದ್ದನ್ನು ತಿಳ್ಕೋ ಸಂಬಂಧೇ ಮನುಷ್ಯ ಜನ್ಮದ ಅಂತಾರವ್ರು. ನಿಜಾತ್ಮ ಪ್ರಾಪ್ತಿ लागोनी देवे केले मनुष्य योनी त्या देवाचे विश्वास बुडवूनी विषय सेवूनी निज पतन. ಆತ್ಮಪ್ರಾಪ್ತಿಗಾಗಿ ಸಿಕ್ಕಂತ ಮನುಷ್ಯ ಜನ್ಮ, ನಮಗ ನಿಮಗ ಸಿಕ್ಕಂತ ಮನುಷ್ಯ ಜನ್ಮ ಏನು ಆತ್ಮಪ್ರಾಪ್ತಿ. ನಿಜಾತ್ಮ ಪ್ರಾಪ್ತಿ लागोनी ದೇವೇ ಕೇಲೆ ಮನುಷ್ಯ ಯೋನಿ. ಇಂಥ ಸದ್ಗುರುನಾಥನ ಒಂದು ಅಗಮ್ಯ ಲೀಲೆಯನ್ನ ಏನಂತ ವರ್ಣ ಮಾಡುದು ಅಂತೇಳಿ ಎತ್ತುಕೊಬ್ಬಾರ ಅಂದ್ರು. ಕಾಯವಾಣು ಆತ ನಪುರೆ ವಾಣಿ ಮಸ್ತಕ ಚರಣಿ ಕೇವಿ ತಸಿ. ಯಾಕಂದ್ರ ಥೋರಿ ವಸಾಂಡಿಲಿ ಆಪುಲಿ ಪರುಷ ಅಂತ ಪರಿಸಗಲ್ಲ ತಾನು ಇಷ್ಟೊಂದು ಶ್ರೇಷ್ಠ ಇದ್ದನನ್ನುವಂಥದ್ದು ಕಲ್ಪನಾ ಮೀರಿ ಸಾದಾ ಒಂದು ಕೆಬ್ಬಣಕ್ಕೆ ಹತ್ತಿ ಅದನ್ನು ಬಂಗಾರ ಮಾಡಿಬಿಡ್ತದಂತ. ನಾ ಇಂಥ ಶ್ರೇಷ್ಠ ಪರಿಸಿಗಲ್ಲ, ನಾ ಹೆಂಗೆ ಇದನ್ನ ಗದಿ ಕನಿಷ್ಠದಾತವಾದಂಥ ಕಬ್ಬಿಣಕ್ಕೆ ಯಾಕೆ ಮುಟ್ಟಬೇಕು ಅಂತೇಳಿ ಅನ್ನೋದಿಲ್ಲ. ಪರಿಸಿಗಲ್ಲ ಕಬ್ಬಿಣಕ್ಕೆ ಮುಟ್ಟಿದ್ರೆ ಏನಾಗ್ತದ, ಕಬ್ಬಿಣ್ಣು ಬಂಗಾರ ಮಾಡಿಬಿಡ್ತದ. ಹಂಗ ಗುರುನಾಥ ನಮ್ಮ ಗುಣ ದೋಷಗಳನ್ನು ವಿಚಾರ ಮಾಡಲಿಲ್ಲ ಅಂತ. ಗುಣ ದೋಷ ಯಾತೀನ ಅರಿ ನೀವು ಸೂರ ಅಲ್ಲೇ ಅವ್ರಿ ನೀವೇ ತಗೊಂಡ್ಬಿಡಿ ಭೂಪ್ ಬಾರಿಸ್ರಿ. ಗುಣ ದೋಷ ಯಾತೀನ ವಿಚಾರ ನೀ ಕೊಡ್ತೇನೆ. ಒಬ್ಬರ ಕುಮಾಯಿ ಒಬ್ಬರ ಕುಮಾಯಿ ಒಬ್ಬರ ಕುಮಾಯಿ. ಅಲ್ಲಿ ಕೂತ ಪ್ರಸನ್ನ ಅವ್ರ ಅಂತಾರ ಬರೋಬ್ಬರ ಅದರಿ ಅಂತಾರ ಅವರು. ಯಾಕಂದ್ರೆ ನಾ ಅಂತೀನಿ ಇದು ಯಾರ ತಪ್ಪನು ಅಲ್ಲಿದು ನನ್ನ ಕುಂಡಲಿ ಒಳಗೆ ಹಂಗದ. ಅದು ಯಾವುದರ ಒಂದು ಅರ್ಚನೆ ಇರಬೇಕು ನನಗೆ. ತಬಲಾ ಬಾರ್ಸೋರೇ ಇರಬಾರ್ದು, ಪೇಟೆ ಬಾರ್ಸೋರೇ ಇರಬಾರ್ದು, ಒಟ್ಟ ಎಲ್ಲ ಒಂದು ಗುಣ ದೋಷ ಯಾತಿ ನ ವಿಚಾರಿಕ. ಕಾವದಿಲ್ಲ ಪಾಯಿ ಸರ ಕೊಟ್ಬಿಡ್ರಿ ಗುಣ ದೋಷ
दोष याती न विचारी काही, गुण दोष याती न विचारी काही, गुण दोष याती न विचारी काही, खावदिला पायी आपुलिया, खावदिला पायी आपुलिया, गुण दोष याती न विचारी काही, गुण दोष याती न विचारी काही, गुण दोष याती न विचारी काही, हो गुण दोष याती न विचारी काही, ಕಾವದಿಲ್ಲ ಪಾಯಿ ಆಪುಲಿಯ. ನಮ್ಮ ಗುಣದೋಷಗಳನ್ನು ವಿಚಾರ ಮಾಡಲಿಲ್ಲ ಸದ್ಗುರುನಾಥ, ತಮ್ಮ ಚರಣದೊಳಗೆ ನಮಗೆ ಜಾಗ ಕೊಟ್ಟ. ಇಂಥ ಮಹಾನ್ ಚೇತನವನ್ನು ನಾನು ಏನಂತ ವರ್ಣ ಮಾಡಲಿ ಅಂತ. ವಾಸ್ತವಿಕವಾಗಿ ಸದ್ಗುರುನಾಥನನ್ನ ಅರ್ಥ ಮಾಡ್ಕೊಳ್ಳಿಕ್ಕೂ ಎಷ್ಟೋ ಜನ್ಮದ ಪುಣ್ಯ ಬೇಕಂತ. ಇಲ್ಲಿಕಂದ್ರೆ ಗುರು ಅಂದ್ರೆ ಮನುಷ್ಯ ಅಂತ ತಿಳ್ಕೊಂಡಾರೆಲ್ಲರೂ. ಸದ್ಗುರುನಾಥ ಅಂದ್ರ ಇವೊಬ್ಬ ಮನುಷ್ಯ, ಇವು ಸಾಕ್ಷಾತ್ ಪರಬ್ರಹ್ಮ ಅಂತನ್ನುವಂಥ ಅನುಭವ ಯಾರಿಗೆ ಬಂದ ಅಂದ್ರೆ, ಯಾರಿಗೆ ಅನಂತ ಜನ್ಮದ ಪುಣ್ಯದ ಒಂದು ಸಂಗ್ರಹ ಅದ, ಯಾರ ಮೇಲೆ ಸದ್ಗುರುನಾಥನ ಕೃಪಾ ಅದ, ಅವ್ರಿಗೆ ಮಾತ್ರ ಅರ್ಥ ಆಗಿದೆ. ಒಬ್ಬಾರ ಕುಮಾರಿ ಅಂಥ ಸದ್ಗುರುಗಳ ಒಂದು ಮಹಿಮೆಯನ್ನ, ಸಂತರ ಮಹಿಮೆಯನ್ನ, ಸಂತರು ಮತ್ತು ಸದ್ಗುರುಗಳು ಬೇರೆ ಅಲ್ಲಂತಾರು. ಸದ್ಗುರು ಸ್ವರೂಪ ತೇ ಸಂತ. ಸದ್ಗುರುಗಳ ಸ್ವರೂಪ ಏನದಲ್ಲ ಅದು ಸಂತ ಸ್ವರೂಪ ಅದ. ಸಂತ ಸ್ವರೂಪ ಅಂದ್ರೆ ಏನು? ಸಮಸ್ವರೂಪ, ಸಮಸ್ಥಿತಿ, ಸಮದೃಷ್ಟಿ. ಎಲ್ಲ ಕಡೆನೂ ಒಂದೇ ದೃಷ್ಟಿ ಇಟ್ಟುಕೊಂಡು ಎಲ್ಲದರಲ್ಲಿಯೂ ಭಗವಂತನ ಒಂದು ಅಸ್ತಿತ್ವವನ್ನು ಕಂಡು ಯಾರು ಒಂದು ಏನಪ್ಪ ಅಂದ್ರೆ ಅಂಥ ಒಂದು ಪ್ರೇಮ ಸುರಿಸ್ತಿರ್ತಾರಲ್ಲ ಅವರು ಸಂತರು, ಅವರೇ ಸದ್ಗುರುಗಳು. ಅಂಥ ಸದ್ಗುರುಗಳ ಮಹಿಮೆಯನ್ನು ವರ್ಣನ ಮಾಡೋದು ಹೆಂಗದ ಅಂದ್ರೆ, ಸದ್ಗುರುನಂತಲ್ಲಿ ಎಂಥ ಒಂದು ಸಾಮರ್ಥ್ಯ ಇರ್ತದೆ ಅಂತಂದ್ರೆ, ಇದಕ್ಕೊಂದು ಏನಪ್ಪ ಅಂದ್ರೆ ಆದ ಒಂದು ಘಟನೆಯನ್ನು ನಾನು ಸಮರ್ಥರ ಒಂದು ಜೀವನದೊಳಗೆ ಆದ ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸಮಯದ ಒಂದು ಲೆಕ್ಕದ ಮೇಲೆ ನಾವು ಎಲ್ಲಿಗೆ ಬರಬೇಕಂದ್ರೆ, ಈಗ ಒಂದು ಸದ್ಗುರುನಾಥನ ಮಹಿಮೆ ಹೆಂಗಿರ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಸಮರ್ಥ ರಾಮದಾಸ್ ಮಹಾರಾಜರು 12 ವರ್ಷ ತಾಕಳಿ ಒಳಗೆ ತಪಶ್ಚರ್ಯ ಮಾಡಿದ ಮೇಲೆ 12 ವರ್ಷ ದೇಶ ಸಂಚಾರ ಮಾಡಿ ಪ್ರತಿಯೊಬ್ಬ ಜೀವಿಯ ಒಂದು ಅಂತಃಕರಣದೊಳಗೆ ಏನದ ಅನ್ನುವಂಥದ್ದು ಅಭ್ಯಾಸ ಮಾಡಿಕೊಂಡು ರಾಮದಾಸಿ ಸಂಪ್ರದಾಯವನ್ನು ಕಟ್ಟಿದರು. ಕಟ್ಟಿದ ಮೇಲೆ ಅವ್ರೇನು ದೇಶ ಸಂಚಾರನೆ ಮಾಡ್ಕೊತ ಯಾವಾಗಲೂ ಇರ್ತಿದ್ರು. ಹಂಗೆ ದೇಶ ಸಂಚಾರ ಮಾಡ್ಕೊತ ಹೋಗುವತ್ತಾಗ ಒಬ್ಬಕ್ಕೆ ತಾಯಿ ಒಂದು ಹುಡುಗನ ಕರ್ಕೊಂಡು ಬಂದು ಸಮರ್ಥರ ಪಾದದ ಮೇಲೆ ಹಾಕ್ತಾಳೆ. ಹಾಕಿದ ಕೂಡಲೇ ಮಹಾರಾಜರಂತಾರೆ, ಸಮರ್ಥರಂತಾರೆ, ತಾಯಿ ಏನವ ಇದು, ಈ ಮಗ ಏನೇನು ಹೆಸರ ಅಂತಂದರು. ಇವನ ಹೆಸರು ಮಧುಕರ್ರಿ ಅಂತ ಅಂದ ಕೂಡಲೇ ಸಮರ್ಥರು ನೋಡಿದ್ರು. ಈ ಹುಡುಗನ ನೋಡಿದ ಕೂಡ ಅನ್ನಿಸ್ತು ಇವನಂತಲ್ಲಿ ಒಂದು ಏನೋ ಚೀಸ್ ಅದ ಅಂತ. ಸದ್ಗುರುಗಳು ಏನು ಮಾಡ್ತಾರಂದ್ರೆ ಅವ್ರ ದೃಷ್ಟಿ ಹೆಂಗಿರ್ತದಂದ್ರೆ, ಎದುರಿಗಿದ್ದವ್ರು ನೋಡಿದ್ರಂದ್ರೆ ಇವ ಸಾಂಪ್ರದಾಯಿಕ ಯೋಗ್ಯ ಇದ್ದಾನ, ಆಮೇಲೆ ಪರಮಾರ್ಥಕ್ಕೆ ಒಬ್ಬ ಅಧಿಕಾರಿ ಇದ್ದಾನ ಅನ್ನುವಂಥದ್ದು ಕಂಡು ಹಿಡಿದು ಬಿಡ್ತಾರೆ. ಅದಕ್ಕೆ ಅವರಂದರು ಇದೊಂದು ಹುಡುಗನ ನಮ್ಮ ಸಾಂಪ್ರದಾಯಕ್ಕೆ ಕೊಟ್ಟು ಬಿಡವ ಅಂದ ಕೂಡಲೇ ಆಗಿ ಕೊಡ್ತಿದ್ರು ಅವಾಗ. ಯಾಕಂದ್ರೆ ಅಲ್ಲಿ ಮಕ್ಕಳನ್ನು ಭಾಳಷ್ಟು ಹಿಡಿತಿದ್ರು, ಕೊಡ್ತಿದ್ರು. ಈಗ ಅಡಿದೇ 1-2 ಹಿಡಿತಿರ್ತಾರೆ, ಕೊಡಂದ್ರೆ ಯಾರು ಕೊಡ್ತಾರೆ? ಆವಾಗ ಆಗಲ್ರಿ ಗುರುಗಳ ಅಂಥೇಳಿ ಏನಪ್ಪ ಅಂದ್ರೆ ಆ ಹುಡುಗನ ಸಮರ್ಥರಿಗೆ ಇದು ಮಾಡಿದರು. ಸಮರ್ಥರು ಏನು ಮಾಡಿದರು, ಆಮೇಲೆ ಆ ಹುಡುಗನ ಕರ್ಕೊಂಡೇ ಅಲ್ಲೆಲ್ಲಿ ಪ್ರವಾಸ ಮಾಡಿದ್ರು. ಒಂದು ದಿವಸ ಸಿಗೇ ದೂರತ್ತ ಹಂಗೆ ಹೋಗಿ ಊರು ಹೋದ್ಮೇಲೆ ಮಧ್ಯಾಹ್ನ 2 ಸುಮಾರು ಒಂದು ಊರಿಗೆ ಹೋದರು. ಮಧ್ಯಾಹ್ನ 2 ಆಗಿತ್ತು. 2 ಆದಾಗ ಅವರು ಅಂದರು, ಮದಿಕರ ಇನ್ನು ಊಟದ ಟೈಮ್ ಆಗ್ಯದಪ್ಪ, ಏನದ ಒಂದು ಪ್ರಸಾದದ ವ್ಯವಸ್ಥೆ ಮಾಡೋಣ ಅಂಥೇಳಿ ಆ ಊರಾಗ ಎಲ್ಲಿರೋದು, ಎಲ್ಲರೂ ಒಂದು ಹನುಮಂದಿರ ಗುಡಿ ಅಥವಾ ಇಂಥ ಯಾವ ಚಾವಡಿ ಅದು ನೋಡ್ತಿದ್ರು. ಅಲ್ಲಿ ಹೋದರು. ಹೋಗಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಇದು ಮಾಡಿ, ಮಧುಕರ ನೀವು ಹೋಗಿ ಊರಾಗ ಹೋಗಿ ಒಂದು ಸ್ವಲ್ಪ
ಕೋರಾನ್ ಭಕ್ಷ್ಯ ಬೇಡ, ಏನು ತಯಾರು ಮಾಡಿದ ಒಂದು ಇದನ್ನೇ ನೀನು ಭಿಕ್ಷಾ ತೊಗೊಂಡು ಬಂದುಬಿಡು, ಊಟ ಮಾಡಿಬಿಡು ಅಂದ ಕೂಡಲೇ ಆ ಹುಡುಗ ಆಯಿತು ಅಂತೇಳಿ ಜೋಳಿಗೆ ಹೆಗಲಿಗೆ ಹಾಕ್ಕೊಂಡು ಕೈಯಾಗ ಚಿಪ್ಪಳಿ ಹಿಡಿದು ಹೋಗಿ ಊರಾಗ ಹೋಗಿ ಇನ್ನು ಭಿಕ್ಷಾ ತೊಗೊಂಡು ಬರವ. ಯಾಕಂದ್ರೆ ಅವ್ರ ಅದನ್ನೇ ಹಾಗೆ ಭಿಕ್ಷಾ ಬೇಡ್ಕೊಂಡು ಬರೋದು. ಆದ್ರೆ ಸಮರ್ಥ ರಾಮದಾಸ್ ಮಹಾರಾಜರು ಒಂದು ಭಿಕ್ಷಾ ಮಾಡಬೇಕಾದ್ರೂ ಸಹಿತ ಒಂದು ಪದ್ಧತಿ ಇಟ್ಟಿದ್ರಂದ್ರೆ ಮನಾಚೆ ಶ್ಲೋಕದ ಒಂದು ಶ್ಲೋಕವನ್ನು ಅಣುದಲ್ಲಿ ಅವ್ರು ಏನು ಹಾಕ್ತಾರಂತ ತೊಗೊಂಡು ಬರೋದು. ಹಂಗೆ ಹೋದ್ಕ ಈ ಚೌಡಿ ಒಳಗೆ ಚೌಡಿ ಇರ್ತಿದ್ದು ನೋಡ್ರಿ, ಮೊದಲು ಹಳ್ಳಿ ಒಳಗೆ ಚೌಡಿ ಅಂತ ಇರ್ತಿದ್ದು. ಚೌಡಿ ಒಳಗೆ ಚೌಡಿ ಬಹದ್ದೂರ್ ಅಂತೇಳಿ ಕೂಡ್ತಿದ್ರು. ಚೌಡಿ ಬಹದ್ದೂರ್ ಅಂದ್ರೆ ಅವ್ರ ಕೆಲಸ ಇಲ್ಲ, ಏನಿಲ್ಲ, ಕುತ್ಕೊಂಡು ಹರಟಿ ಹೊಡ್ಕೊತ ಕೂಡ ಅವ್ರು ಊರು ಉಸಾಬರಿ ಮಾಡ್ಕೋತ. ಇವು ಹೋದ ಹುಡುಗ ಮಧುಕರ, ಯಾರೋ ತಮ್ಮ ಎಲ್ಲಿ ಹೊಂಟಿ ಅಂತಂದ್ರು, ಇಲ್ರಿ ಭಿಕ್ಷೆ ಬೇಡ್ಕೊಂಡು ಬರ್ಲಿಕ್ಕೆ ಹೊಂಟೇವು. ಯಾರನಿ ಅಂತಂದ್ರು, ನಮ್ಮ ಸಮರ್ಥ ರಾಮದಾಸ್ ಮಹಾರಾಜರ ಶಿಷ್ಯ ಇದ್ದೀನಿ, ಭಿಕ್ಷಾ ಬೇಡ್ಕೊಂಡು ಬಾ ಅಂದಾರ. ಅದಕ್ಕೆ ಎಲ್ಲೋ ಆಗ್ಯದೀಗ ಎಲ್ಲರದು ಊಟ ಆಗಿರ್ತದೆ, ಈಗ ಯಾರು ನಿಮ್ಗೆ ಭಿಕ್ಷಾ ಹಾಕ್ಬೇಕು ಅಂತಂದ್ರಂತ. ಅಂದ ಕೂಡಲೇ ನಾವೆಲ್ಲ ಹಾಕ್ತಿದ್ದೇವೆ, ಖರೆ ನಮ್ದೆಲ್ಲ ಊಟ ಆಗ್ಯದ, ಏನು ಮಾಡೋದು ಮಧುಕರ, ಒಂದು ಕೆಲಸ ಮಾಡು, ಇಲ್ಲೊಬ್ರು ನಮ್ಮಲ್ಲಿ ಬ್ರಾಹ್ಮಣರಿದ್ದಾರೆ, ಒಬ್ರು ಜೋಯಿಸರಿದ್ದಾರೆ, ಅವ್ರ ಮನೆಗೆ ಹೋಗು. ಅವರು ಭಾಳ ತಡ ಮಾಡಿ ಪ್ರಸಾದ ಮಾಡ್ತಿರ್ತಾರೆ, ನೀ ಅಲ್ಲಿ ಹೋಗು, ನಿನಗೆ ಸಾಕಷ್ಟು ಭಿಕ್ಷೆ ಹಾಕ್ತಾರೆ ಅವರು. ಹೋದ ಹುಡುಗಿವ ಹೋಗಿ ಆ ಮನೆ ಮುಂದೆ ನಿಂತಂದ, ಜಯ ಜಯ ರಘುವೀರ ಸಮರ್ಥ ಅಂತ ಇದೊಂದು ಪದ್ಧತಿ ಅವ್ರದ್ದು. ಅವಾಗ ಮರಾಠಿ ಶ್ಲೋಕದ ಒಂದಂದ, ಸಮರ್ಥಾತ್ಯ ಸೇವಕ ವಕ್ರಪಾಹೇ ಅಸಾ ಸರ್ವಭೂಮಂಡಳಿ ಕೋಣಾಹೇ ಜಯಾತಿ ಲೀಲಾ ವರ್ಣಿತಿ ಲೋಕತೀನಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ ಜಯ ಜಯ ರಘುವೀರ ಸಮರ್ಥ ಅಂತ ಅಂದ ಕೂಡಲೇ ಜೋಯಿಸ್ರಂದ್ರು ಒಳಗಿದ್ರು, ಯಾರಪ್ಪ ಈ ಹುಡುಗ ಅಂದ್ರೆ ಅವ್ರು ಇಷ್ಟು ಪಟ ಮಾತಾಡ್ಲಿಕ್ಕತ್ತಾನೆ. ಒಂದು ನೋಡ್ತಾರೆ, ಏನಂದಿ ನೀನು ಅಂದರು. ಅವಂದ ಸಮರ್ಥಾಚಿಯ ಸೇವಕ ವಕ್ರಪಾಯಿ ಅಸಾ ಸರ್ವಭೂಮಂಡಳಿ ಕೋಣಾಹೆ ಜಯಾಚಿ ಲೀಲಾ ವರ್ಣಿತಿ ಲೋಕತೀನಿ ನುಪೇಕ್ಷಿ ಕದ ರಾಮದಾಸಾಭಿಮಾನಿ ಅಂತ ಮತ್ತಂದ. ಅಲ್ಲೋ ಇಷ್ಟೆಲ್ಲ ಅಂತಿದ್ರೆ ಅರ್ಥ ಗೊತ್ತದ್ರ, ಇದ್ರಾಗ ಏನು ಅರ್ಥ ಅದ ಅಂದ್ರು ಅವರು. ಅವಂದ ಸಮರ್ಥರ ಸೇವಕರನ್ನು ವಕ್ರ ದೃಷ್ಟಿಯಿಂದ ನೋಡೋರು ಈ ಭೂಮಂಡಲದೊಳಗೆ ಯಾರಿದ್ದಾರ ಇಷ್ಟೇ ಇದ್ರೆ ಅರ್ಥದ್ರಿ ಗುರುಗಳ ಅಂತಂದ್ರು. ಅವಂದ ಈ ಹುಡುಗ ಬಾ ಉರುಮುಟ್ಟನೆ ಇದ್ದ ಕಾಣಿಸ್ತದೆ ಅಂತೇಳಿ ಸರಾಸರ ಪಂಚಾಂಗ ತೊಗೊಂಡ್ರು. ಪಂಚಾಂಗ ತೊಗೊಂಡು ಏನು ಮಾಡಿದ್ರು, ಪಂಚಾಂಗನ ನೋಡಿ ಇವನು ಹುಟ್ಟಿದ ಡೇಟ್ ಕೇಳ್ಕೊಂಡು ದಿವ್ಸ ಕೇಳ್ಕೊಂಡು ಪಂಚಾಂಗ ತೆಗೆದ್ರಿ ಇವ್ರ ಗತೆ. ಅವರಂದ್ರು, ಅಲ್ಲೋ ಇಷ್ಟು ಅಗ್ದಿ ಒಳ್ಳೆ ಜಿಗ್ದ್ಯಾಡಿ ಹೇಳಿಕತ್ತಿ ನೀನು, ನಾಳೆ ಮಧ್ಯಾಹ್ನ ಅನ್ನೋದಕ್ಕೆ ನಿನ್ನ ಸಾವದ ಅಂತಂದ್ರು. ನಾಳೆ ಮಧ್ಯಾಹ್ನ ತನಕ ಅಷ್ಟೇ ಬದುಕ್ತೀನಿ ಅಂತಂದು ಕೂಡಲೇ ಗಾಬರಿ ಆಯ್ತು ಹುಡುಗ. ಯಾಕಂದ್ರೆ ಮನುಷ್ಯ ಸಾವಿಗೆ ಅನಿಸ್ತಾರೆ, ಹುಡುಕಿದಕ್ಕೆ ಅದಕ್ಕೂ ಅನ್ಸೋದಿಲ್ಲ. ನಾವು ಮುಂಬೈದಾಗಿದ್ದಾಗ ನೌಕರಿ ಮಾಡುವ ಹೊತ್ನಾಗ ಒಬ್ಬ ನಮಗೆ ಕೇಳಿದ್ರೆ, ನಮ್ಮ ಜೋಡಿ ಇದ್ದವರು ಶಂಕರಬಾಯಿ, ನ್ಯಾಯ ನೀತಿ ಧರ್ಮಕ್ಕಂಜದವರು ಅಂಜುವುದಾದರೂ ಯಾರಿಗೆ? ನ್ಯಾಯ ನೀತಿ ಧರ್ಮಕ್ಕಂಜದವ್ರು, ನ್ಯಾಯಕ್ಕೂ ಅಂಜುದಿಲ್ಲ, ನೀತಿಗೂ ಅಂಜುಲ್ಲ, ಧರ್ಮಕ್ಕೂ ಅಂಜುದ್ರೆ ಯಾರಿಗೆ ಅಂದ್ಕೊಳ್ಳಿ ನಾನೇ ಸಾವಿಗೆ ಅನಿಸ್ತಾರ. ಅಂದ್ರೆ ಸಾವಿಗೆ ಒಂದು ನಾವು ಅನ್ಸ್ತೇವೆ. ಈಗೇನು ಯಾರೇ ಎಲ್ಲ ಚಂದ ಮಾತಾಡ್ಲಿಕ್ಕತ್ತೇವೆ, ಸಾವಿನ ಸುದ್ದಿ ಮಾತಾಡಿದೇವು ಅಂದ್ರೆ ಭಯ ಬಂದುಬಿಡ್ತದೆ. ಒಮ್ಮೆ ಕುತ್ಕೊಂಡು ನೀವು ಏಕಾಂತ ಕುತ್ಕೊಂಡು ನಾವು ಹೋದ್ನಿ ಅಂದ್ರೆ ಎಲ್ಲಿ ಹೋಗ್ತೀನಿ ಅಂತ ಕಲ್ಪನಾ ಮಾಡಿಬಿಡ್ರಿ ನೀವು. ಏನೂ ಸಂಬಂಧ ಇಲ್ಲ, ಈ ಹ್ಯಾಂಡ್ರು ಬರೋದಿಲ್ಲ, ಮಕ್ಕಳು ಬರೋದಿಲ್ಲ. ಮತ್ತು ಅಲ್ಲಿ ಹೋಗಿ ಇವರ ಭೇಟಿ ಆಗ್ತಾರೆ ಅಂತಂದ್ರೆ ನೀವು ಯಾರೂ ಭೇಟಿ ಆಗೋದಿಲ್ಲ. ಅದು ಹೋಗೇ ಬಿಡ್ತದೆ. ಆ ಹುಡುಗ ಗಾಬರಿ ಆಗಿಬಿಟ್ಟ. ಆ ಕಡೆ ಈ ಕಡೆ ಅವ್ರು ಹೇಳಿದರು, ನಾಳೆ ಮಧ್ಯಾಹ್ನದಾಗ ನಿಂತಂದಕ್ಕೆ ನೀ ಈ ಮಧ್ಯಾಹ್ನ ಆದಮೇಲೆ ಬದುಕಿದೆ ಅಂದ್ರೆ ಬಾ, ನಿನಗೆ ಎಷ್ಟು ಬೇಕಾದಷ್ಟು ಭಿಕ್ಷೆ ಹಾಕ್ತೇವೆ ಅಂತ ಕಳಿಸ್ಬಿಟ್ಟು ಹಾಕಲಿಲ್ಲ ಅವ್ರು ಜೋಸ್ರು. ಅಲ್ಲೇ ಇಲ್ಲೇ ಒಂದು 4 ಮನೆ ಭಿಕ್ಷೆ ಬೇಡ್ಕೊಂಡು ಹೋದಕ್ಕೋ ಕೈಕಾಲು ನಡಗಲಿಕ್ಕತ್ತಿದ್ದು. ಸಮರ್ಥರಂದ್ರು, ಯಾಕೋ ಹಿಂಗ್ಯಾಕೆ ಮೋತಿ ಮಾಡ್ಕೊಂಡು ಹೋಗ್ಬೋದಕ್ಕಾರ ಅಂದರು. ಏನು ರೀ ನಮಗೆ ಭಯಂಕರಿಗೆ ಬೆವರೇ ಬಂದಂದು ನೋಡ್ರಿ, ಎಲ್ಲ ಜ್ವರ ಬಂದಂಗೆ ಆಗ್ಯಾವ. ಯಾಕೋ ಅಂದರು, ಹಿಂಗೆ ಜೋಯಿಸಿ ನಾಳೆ ಮಧ್ಯಾಹ್ನಕ್ಕೆ ನೀ ಸಾಹಿತ್ಯ ಅಂದಾರಂತ. ಮಹಾರಾಜರು ಸಮರ್ಥರ ಮಾತನ್ನು ಒಂದು ಮಜಾ ಇತ್ತು ಅವ್ರದ್ದು. ಅವ್ರಂದ್ರು, ನಾ ಮಧ್ಯಾಹ್ನಕ್ಕೆ ಸಾಯವಲ್ವೋ ನೀನು, ಈಗ ಯಾಕೆ ಅದಕ್ಕೆ ಇಷ್ಟು ಹಚ್ಕೋತಿ ಕೂತಿ ಅಂತ. ಈಗ ಊಟ ಮಾಡಿ ನೋಡಿ, ಎಲ್ಲಿ ಊಟ ರೀ ಅಂತಂದವ.
ನನಗೆ ಸಾಯೋ ಚಿಂತೆ ಹತ್ತದ, ನಿಮಗೆ ಊಟದ ಚಿಂತೆ ಹತ್ತದ. ಅಲ್ಲೋ ಸಾಯು ಸಾಯ್ತಿ, ಊಟ ಮಾಡಿ ಸಾಯಕಂತ ಸಮರ್ಥರು ಏನ ಅಂದ ಕೂಡಲೇ ಹಂಗೂ ಹಿಂಗೂ ತೊಡೆ ಮೇಲೆ ಕೂಡಿಸ್ಕೊಂಡ ಯಾವ ಒಂದು ಸದ್ಗುರುನಾಥನ ತೊಡೆ ಮೇಲೆ ಕೂತು ಊಟ ಮಾಡುವಂಥ ಭಾಗ್ಯ ಹುಡುಗಿಗಿತ್ತು. ಅವರು ತೊಡೆ ಮೇಲೆ ಕೂಡಿಸ್ಕೊಂಡು ತುತ್ತು ಮಾಡಿ ಹಾಕಿದ್ರು, ಊಟ ಮಾಡಿದ. ಹೆಂಗೆ ಬೆವರು ಬರ್ಲಿಕ್ಕತ್ತು, ಮೈ ನಡಗಲಿಕ್ಕತ್ತು, ಜ್ವರ ಬಂದುಬಿಟ್ಟು ಮಲ್ಕೊಂಡು ಬಿಟ್ಟು ಹುಡುಗ. ಅವರಂದ್ರು ಹೆಂಗೋ ಇದು ನಾಳೆ ಸಾಯವಿದ್ಯೋ, ಇವತ್ತ್ಯಾಕಿಟ್ಟು ಗಾಬರಿ ಆಗಿನಿ ಅಂತೇಳಿ ಮಲಗಿಸಿದ್ರು. ಮಲ್ಕೋತು ಹುಡುಗ. ನಾಳೆ ಮರುದಿವ್ಸ ಶನಿವಾರ ಇತ್ತು. ಮುಂಜಾನೆ ಅದು ಕುಡಿ ಅಂದರು, ಮಧುಕರ ಹೇಳು, ಶನಿವಾರದ ಇವತ್ತು ಮಾರುತಿ ವಾರದ, ಸ್ನಾನ ಮಾಡಕ್ಕೆ ಮೊದಲ ಅಂತಂದರು. ಎಲ್ಲಿ ಸ್ನಾನ, ಸಾಯವನೇ ಇದ್ದೀನಿ, ಇನ್ನೇ ಹತ್ರ ಸ್ನಾನ ಅಂದ್ರೆ ಅವರು. ಮಹಾರಾಜ್ರೆ ನಾ ಸಾಯವನೇ ಇದ್ದೀನಿ, ಇನ್ನೇನು ನಮಗೆ ಸ್ನಾನ ಅಂತಂದರು. ಸಾಯವಲ್ಯಾಕೆ ಸ್ನಾನ ಗಿನ ಮಾಡಿಕೊಂಡು ಸ್ವಚ್ಛಾಗಿ ಸಾಯಕಂತೀನಿ ಅಂತ ಒಂದು ಕೂಡಲೇ ಹಂಗೂ ಹಿಂಗೂ ಮಾಡಿ ಏನರೇ ಮಾಡಿ ಸ್ನಾನ ತಾವೇ ತೊಡೆ ಮೇಲೆ ಕೂಡಿಸ್ಕೊಂಡು ಸ್ನಾನ ಮಾಡಿಸೋದು. ಅಂದ್ರೆ ಗುರುನಾಥ್ ಎಂಥ ಕರುಣಾಮೂರ್ತಿ ಇರ್ತಾನಂತಂದ್ರೆ, ಗುರುನಾಥನನ್ನು ಯಾರು ನಂಬ್ಯಾರಲ್ಲ ಅವರಿಗೆ ಗುರುವಿನ ಒಂದು ಪ್ರೇಮ ಗೊತ್ತಾಗ್ತದೆ. ಪಾಹಾತ ದೇವಾಚೆ ಕೃಪೇಶಿ ಮಾತೇಚಿ ಕೃಪಾ ಕಾಯೇಶಿ ಅಂತ ಸಮರ್ಥರಂತಾರ. ಆ ಸದ್ಗುರುನಾಥನ ಪ್ರೇಮದ ಮುಂದೆ ತಾಯಿಯ ಪ್ರೇಮ ಎಷ್ಟರ ಮಟ್ಟಿಗೆ ಅಂತಾರ ಅವರು. ಮಾತಾವಧಿ ಬಾಳಕಾಸಿ ವಿಪತ್ತಿ ಕಾರಿ. ತಾಯಿ ಜಗತ್ತಿನೊಳಗೆ ನಮ್ಮನ್ನು ಎಲ್ಲರಿಗಿಂತ ಹೆಚ್ಚು ಪ್ರೇಮ ಮಾಡಕ್ಕಿದ್ದಾಳಂದ್ರೂ ಸಹಿತ ತನ್ನ ಕುತ್ತಿಗೆಗೆ ಬಂದ್ರೆ ಮಗನ ಕೊಂದಾದ್ರೂ ಬದುಕ್ತಾಳ. ದೇವೇ ಭಕ್ತ ಕೋಣ ವದಿಲ ಕದಿ ದೇಕಿಲ ನ ಐಕಿಲ ಶರಣಾಗತಾಸ ದೇವಸಾಲ ವಜ್ರ ಪಂಜರ. ಆ ದೇವರು, ಆ ಸದ್ಗುರುನಾಥ ತನ್ನ ಭಕ್ತನನ್ನು ಇನ್ನೂ ತನಕ ಎಲ್ಲಿಯೂ ಕೊಂದದ್ದು ನೋಡಿಲ್ಲ, ಕೇಳಿಲ್ಲ. ವಜ್ರ ಪಂಜರವಾಗಿ ಕಾಯ್ತಾನಂತ. ಹಂಗ ಆ ಹುಡುಗನ ಸ್ನಾನ ಮಾಡಿಸಿದ್ರು, ಊಟ ಮಾಡಿಸಿದ್ರು. ಊಟ ಮಾಡಿಸಿ ಊಟ ಮಾಡಿದ ಮೇಲೆ ಏನನ್ಬೇಕಿನ್ನು ಸಾಯೋ ಟೈಮ್ ಬಂತಂದ್ರು. ಅವಂದ ಗುರುಗಳ ಬಂತು, ನಿನ್ನ ಸಾಯೋ ಟೈಮ್ ಇನ್ನೊಂದು ತಾಸೆ 2 ತಾಸು ನಾನು ಮುಗ್ದೇ ಬಿಡ್ತು ಸಾಯಕ್ಕಂತ. ನನಗಂತೂ ಈಗ ಸಿಕ್ಕಾಪಟ್ಟೆ ನಿನ್ನೆ ಬೆಳತನಕ ನಿನ್ನ ಸಂಬಂಧ ನಿದ್ದೆ ಆಗಿಲ್ಲ, ನಾ ಮಲ್ಕೋತೀನಿ. ಅವರಂದ್ರು ನಿಮಗೆ ಮಲ್ಕೋ ಚಿಂತೆ ಹತ್ತಿದಲ್ಲ, ನನಗೆ ಸಾಯೋ ಚಿಂತೆ ಹತ್ತೆ. ನನಗಂತೂ ತಡ್ಕೋದಾಗೋದಿಲ್ಲಪ್ಪ, ನಾ ಮಲ್ಕೋತೀನಿ. ಒಂದು ಕೆಲಸ ಮಾಡು, ನನ್ನ ಕಾಲು ಒತ್ಕೋತ ಮಲ್ಕೋ ಅಂಥೇಳಿ ಕಾಲು ಒತ್ತಲಿಕ್ಕೆ ಆ ಹುಡುಗನ ಹಚ್ಚಿ, ತಾವು ಏನು ಹೊತ್ಕೊಂಡಿದ್ದು ಕಂಬಳಿ ಅದಲ್ಲ ಆ ಕಂಬಳಿ ಆ ಹುಡುಗಗೂ, ಈ ಕಂಬಳಿ ಬಿಟ್ಟು ಎಲ್ಲಿ ಹೋಗಬೇಡಿ ಅಂತ ಹೇಳಿದರು. ಹೇಳಿ ಮಲ್ಕೊಂಡು ಬಿಟ್ರು. ಗೊರ್ರ ನಿದ್ದೆ ಹೊಡ್ಲಿಕ್ಕತ್ರು. ಈ ಹುಡುಗಂದ ಏನಪ್ಪ ಇದು ಅಂತಂದಕ್ಕೆ ಆ ಕಂಬಳಿ ಒಂದು ತೊಡೆ ಮೇಲೆ ಇತ್ತಲ್ಲ, ಯಮದೂತರು ಬಂದೇ ಬಿಟ್ರು. ಬಂದ ಬಾರೋ ಇಲ್ಲೇ ಅಂತಂದ್ರು. ಯಮದೂತರು ಅಂದ್ರೆ ಹೆಂಗಿರ್ತಾರ ಸತ್ತವ್ರಿಗೆ ಗೊತ್ತದು. ಏನು ಕೆಟ್ಟ ಅಕ್ರಾಳ ವಿಕ್ರಾಳ ಮಂದಿ ಬಂದರು. ಬಾರೋ ಅಂತಂದ್ರು. ಅವನು ನೋಡಿದ, ಇದು ಬಂದು ಇದು ಅದ ಮಂದಿನ ಕಾಣುತ್ತೆ, ಬರುವುದಿಲ್ಲ ಅಂತಂದ್ರು. ಅಂದ ಕೂಡಲೇ ಬರುವುದಿಲ್ಲ ಅಂದ್ರೆ ಕೇಳ್ತೇನೆ, ನೀನು ಒಯ್ಲಿಕ್ಕೆ ಬಂದೆವು ಅಂತೇಳಿ ಹಗ್ಗ ಒಗದ್ರು. ಅದು ಪಾಸ್ ಇರ್ತಲ್ಲ, ಒಗದ್ರು. ಅದು ಏನು ಮಾಡೋದು, ಹಗ್ಗ ಒಗದು ಕೂಡಲೇ ಬಂದ ಕಂಬಳಿದಲ್ಲ, ಕಂಬಳಿ ತನಕ ಬಂದು ಹೊಳ್ಳಿ ಹೋಗಿಬಿಡುದು. ಕಂಬಳಿ ತನಕ ಬಂದು ಹೊಳ್ಳಿ ಹೋದಾಗ ಈ ಹುಡುಗಿಗೆ ಇಟ್ಟು ಧೈರ್ಯ ಬಂತು. ಒಮ್ಮೆ ಹೇಳಿದ್ರೆ ತಿಳಿದಿಲ್ಲ, ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರ ಅಂತೇಳಿ ಒಳ್ಳೆ ಜಿಗಿದು ಮಾತಾಡ್ಲಿಕ್ಕತ್ತೀವ. ಏನ ಯಾಕೋ ನಿನಗೆ ಅಂಜಿಕೆನೇ ಇಲ್ಲ, ನಾವು ಯಮದೂತರ, ನೀವ್ಯಾಕೆ ನಿಮ್ಮ ಅಪ್ಪ ಬಂದರೂ ಬರುದಿಲ್ಲ. ಕೌಪಾರ ಕುಮಾರಿ ಕೌಪಾರ ಕುಮಾರಿ. ಅವರಂದ್ರು ಇವೇನು ಬರಂಗೆ ಕಾಣಿಸೋದಿಲ್ಲ, ನಮ್ಮ ಮಾಲಕರನ್ನೇ ಕಳ್ಸೋಣ ಅಂದ್ರೆ ಯಮನ್ನೇ ಕಳ್ಸೋಣ ಅಂತೇಳಿ, ಯಮಧರ್ಮನ್ನೇ ಕಳ್ಸೋಣ ಅಂತೇಳಿ ಅವ್ರು ಹೋಗಿಬಿಟ್ರು. ಹೊಳ್ಳಿ ಹೋಗಿ ಅವ್ರನ್ನ ಕಳ್ಸಿದ್ರು. ಅವು ಬಂದ ಕೋಣದ ಮೇಲೆ ಕೂತ್ಕೊಂಡ. ನೀವು ಅಗದಿ ಕೂತ್ಬಿಟ್ಟು ನಾವು ಒಂದು ಧೈರ್ಯ ಬಂತೀನಿ, ಯಾರು ಬಂದರೂ ಬರುವುದಿಲ್ಲ ಅಂತೇಳಿ, ನನಗೇನೂ ಆಗೋದಿಲ್ಲ ಅಂತೇಳಿ ಯಮಧರ್ಮ ಬಂದು ಅವಂತರೂ ಅಕ್ರಾಳ ವಿಕ್ರಾಳಿದ್ದ. ಬಾ ಇಲ್ಲಿ, ನಾ ಯಾರು ಗೊತ್ತ ಇಲ್ಲ, ನೀ ಯಾಕೆ ಇರಲಿಕ್ಕೆ ನನಗೇನು ಮಾಡೋದು ತೊಗೊಂಡಂತಂದ. ಈಗ ನೀನು ಒಯ್ಲಿಕ್ಕೆ ಬಂದನಂತೆ ಪಾಸ್ ಬಿಸಿದು, ಅದು ಅಲ್ಲಿ ತನಕ ಬಂದು ಹೊಳ್ಳಿ ಹೋಗಿಬಿಡ್ತದು. ಆಗಾಳೆ ಬಂದವ್ರಿಗೆ ಹೇಳಿದ್ರೆ ನಿನಗೇನು ತಿಳಿದಿಲ್ಲ ಅಂತೇಳಿ ಈ ರೀತಿ ಮಾತಾಡ್ಲಿಕ್ಕೆ. ಆಗಾಳೆ ಬಂದವ್ರಿಗೆ ಹೇಳಿನಿ, ಮತ್ತೆ ನೀ ಬಂದಿಲ್ಲ, ಬರುವುದಿಲ್ಲ ಅಂತ. ಅವಂದ ನೋಡಿದ 2-3 ಸರಿ ಒಗದು ನೋಡಿದ, ಬೆದರಿಸಿ ನೋಡಿದ್ರ. ಈ ಹುಡುಗ ಏನೂ ಅಂಜಲಿಲ್ಲ.
ಅವನ ಸಾವಿನ ಟೈಮ್ ಮೀರಿ ಹೋತು, ಇದು ಕೆಲಸ ಬಗೆಯಿರತ್ತೆ ಅಂತೇಳಿ ಹೋಗಿಬಿಟ್ಟ. ಹೋದ ಕೂಡಲೇ ಸಮರ್ಥರು ಎದ್ರು, ರಾಮದಾಸ್ ಮಹಾರಾಜರು ಎದ್ರು, ಯಾಕೆ ಹೋಗ್ಬದಕ್ರೆ ಇನ್ನೂ ಸತ್ಯ ಇಲ್ಲಲ್ಲ ನೀ ಅಂತ. ಏನಿಲ್ರಿ ಮಹಾರಾಜರ ಬಂದಿದ್ರು ಅವರು, ಈ ಕಂಬಳಿ ಬದುಕಿಸ್ ನೋಡ್ರಿ ನನ್ನ ಸಮರ್ಥ ಬದುಕಿಸ್ತೀರಂತ ಗೊತ್ತಿಲ್ಲ, ಈ ಕಂಬಳಿ ಅನ್ನೋದಲ್ಲ ಈ ಕಂಬಳಿ ಬದುಕಿಸ್ ನೋಡ್ರಿ ಅಂತ. ಹೌದಲ್ಲ, ಇನ್ನೇನು ಇದು ಮಾಡಬೇಡ, ಹೋಗ ಜೋಯಿಸಿನ ಮನೆಗೆ ಹೋಗಿ ಬೇಡ್ಕೊಂಡು ಇದು ಭಿಕ್ಷಾ ತಗೊಂಡು ಬಾ ಅಂತ. ಅವಂದ ಹೋಗ್ತಾನೆ ಕರೆ, ಈ ಕಂಬಳಿ ಕೊಡ್ಬೇಕು ನನಗೆ, ಈ ಕಂಬಳಿ ಒಂದು ಕೊಡ್ರಿ ನಾ ಹೋಗ್ತಾ ಅಂದ ಕೂಡಲೇ ಅದು ಮುಗಿದು ಹೋಗ್ಯದು ನಿಂದು ಅಂತಂದ್ರು. ಆದರೂ ಕಂಬಳಿ ಕೊಡ್ರಿ ಅಂತ ಕಂಬಳಿ ತಗೊಂಡು ಹೋಗಿ ಮತ್ತಂದು ಸಮರ್ಥಾಚಿಯ ಸೇವಕ ವಕ್ರಪಾಹೇ ಅಸಾ ಸರ್ವಭೂಮಂಡಳಿ ಕೋಣಾಹೇ ಜಯಾಚಿ ಲೀಳಾವರ್ಣಿತಿ ಲೋಕತೀನಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ ಜೈ ಜೈ ರಘುವೀರ ಸಮರ್ಥ ಅಂದು ಕೂಡಲೇ ಜಯಿಸಿ ಗಾಬರಿ ಅದ. ಅಲ್ಲೋ ನೀನ ಸತ್ಯ ಇಲ್ಲ ಅಂತಂದ, ನಾ ಹೆಂಗೆ ಸಾಯ್ತಾನಂತ ಸಮರ್ಥರ ಒಂದು ಇದು ಇದ್ದಿಂದ ನಾನು ಹೆಂಗೆ ಇದು ಆಗ್ತಾ ಅಂದ ಕೂಡಲೇ ಜಯಿಸ್ ಅಂದ, ನಿಮ್ಮ ಗುರುಗಳು ಬಿರ್ಸೆ ಇದ್ದಂಗೆ ಕಾಣಿಸ್ತಾರೆ, ಅವ್ರ ದರ್ಶನ ತಗೋಬೇಕಪ್ಪ ಅಂತಂದ ಕೂಡಲೇ ದರ್ಶನ ಈಗ ನಡಿಲ್ಲ ನಾವು, ಈಗ ನಡ್ರಿ ನಮ್ಮ ಗುರುಗಳ ದರ್ಶನಕ್ಕೆ ಅಂತೇಳಿ ಕರ್ಕೊಂಡು ಬಂದ ಕೂಡಲೇ ಅವ್ರು ಜಯಿಸ್ರಂದರು ಸಮರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಕೂಡಲೇ ಏನಪ್ಪ ಚಲೋ ದಂಧ ನಡೆಸಿಲ್ಲ ಅಂತಂದ್ರು. ಪಂಚಾಂಗ ಕೈಯಾಗದ ಅಂತೇಳಿ ಬರೋರು ಬಂದು ಕೂಡಲೇ ಅಗದಿ ಅವ್ರು ಸಾವಿಂದ ಹೇಳೋದು, ಹೇಳಿ ಅವ್ರ ಮಜಾ ಮಾಡೋದು, ನೀನು ಮನ್ಸಿಗೆ ಬಂದಂಗೆ ಅರ್ಥ ಇದು ಮಾಡಿ ಅವ್ರನ್ನ ತೊಂದರೆ ಕೊಡೋದು, ಇದ್ರ ಸಂಬಂಧ ಪಂಚಾಂಗ ಕಲ್ತೇನ ಅಂತ ಇಲ್ರಿ ತಪ್ಪಾಗ್ಯದ, ನನಗೆ ಸುಮ್ಮ ಏನೋ ನೋಡ್ಬೇಕಂತ ನೋಡಿದೆ, ಹಂಗೆ ಮಾಡಬೇಡಪ್ಪ, ಬಂದವ್ರಿಗೆ 4 ಪಂಚಾಂಗ ಹೇಳೋದು ಎದಕ್ಕೆ, ನಾಲ್ಕೇನೋ ಸಮಸ್ಯೆ ಬಂದಿರ್ತಾರೆ ಅಂತೇಳಿ ಅದಕ್ಕೆ ಉಪಾಯ ಹೇಳೋದು ಅರ್ಥ ಆಗಿ ಸಾವಿಂದ ಹೇಳೋದು ಅಂದ್ರೆ ಏನು ದೊಡ್ಡ ಚಾಣತನಲ್ಲ ಅಂದ ಕೂಡಲೇ ತಪ್ಪಾಗ್ಯದಂತ ಗಲಗಲ ಬಡ್ಕೊಂಡ. ಆವಾಗ ಸಮರ್ಥ ನಾವು ಉಪದೇಶ ಮಾಡಿ ಇನ್ನು ಮೇಲೆ ರಾಮಭಕ್ತಿ ಮಾಡಿ ಉದ್ಧಾರ ಆಗುವ ಒಬ್ಬಾರ ಕುಮಾಯೇ हो कायवानो आता न पुरे हे वाणी, कायवानो आता न पुरे हे मस्तका चरणी देवी तसे, मस्तका चरणी देवी तसे, कायवानो आता न पुरे हे वाणी, कायवानो आता न पुरे हे थोरी वसांडिले आपुली परीचे, थोरी वसांडिले आपुली परीचे, नेने शिव कैसे लोखंडाचे, नेने शिव कैसे लोखंडाचे, कायवानो आता न पुरे हे वाणी, कायवानो आता न पुरे हे वाणी, कायवानो जगांच्या कल्याण संतांचे विभूती, जगांचे कल्याण जगाच्या कल्याण संतांच्या विभूती, देह कष्टविधी परोपकारे, कायवानो आता न पुरे हे वाणी, ಜಗಾಂच्या ಕಲ್ಯಾಣ ಸಂತಾಂच्या ವಿಭೂತಿ, ಸಂತರ ಒಂದು ವಿಭೂತಿ ಏನಂದ್ರೆ ಜಗತ್ತಿನ ಜೀವಿಗಳು ಎಲ್ಲ ಉದ್ಧಾರ ಆಗಲಿ ಅಂತ, ತಾವು ಉಂಡಂತ ಪರಮಾನಂದವನ್ನ ಎಲ್ಲರೂ ಉಂಡ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ
ತಮಗೆ ಏನು ತೊಂದರೆ ಆದರೂ ಸಹಿತ ಆ ತೊಂದರೆಗಳನ್ನು ನೋಡಲಾರ್ದ ಜಗತ್ತಿನ ಜೀವಿಗಳ ಉದ್ಧಾರಕ್ಕಾಗಿ ಎಂಥ ಒಂದು ಕಾರ್ಯವನ್ನು ಜಗತ್ತಿನ ಜೀವಿಗಳ ಒಂದು ಉದ್ಧಾರಕ್ಕೆ ಮಾಡ್ಲಿಕ್ಕತ್ತಾರಂದ್ರೆ ಕಲ್ಪನಾ ಮಾಡಿಕೊಂಡ್ರೆ ಅನ್ನಿಸ್ತದ 106ನೇ ಅಖಂಡ ವೀಣಾ ಸಪ್ತಾಹ ಗುರುಗಳು ಎಲ್ಲ ಸಪ್ತಾಹದೊಳಗೂ ಈ ರೀತಿ ಯಾಕಿದನ್ನು ಸಂಕಲ್ಪ ಮಾಡಿದ್ರು, ಯಾಕಿಂತ ಒಂದು ಕಾರ್ಯವನ್ನು ಮಾಡಿದ್ರು, ನಮ್ಮೆಲ್ಲರೂ ಉದ್ಧಾರಕ್ಕಾಗಿ ಮಾಡಿದರು. ಈ ಒಂದು ಕಾರಣದಿಂದ ಎಷ್ಟು ಮಂದಿ ಉದ್ಧಾರ ಆಗ್ಲಿಕ್ಕತ್ತಾರ, ಎಷ್ಟು ಮಂದಿಗೆ ಜೀವನದ ಸತ್ಯ ತಿಳಿಲಿಕ್ಕತ್ತದ, ಎಷ್ಟು ಮಂದಿ ಮಹಾಸ್ವಾಮಿಯ ಒಂದು ಭಕ್ತಿಯನ್ನು ಮಾಡ್ಲಿಕ್ಕತ್ತಾರ. ಕಲ್ಪನಾ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಾವು 260 ವರ್ಷದ ಹಿಂದೆ ಮಹಾಸ್ವಾಮಿಗಳ ಅವತಾರ ಕಾರ್ಯ ಆಗ್ಯದ. ಯಾರು ಮಹಾಸ್ವಾಮಿ ನೋಡಿಲ್ಲ, ಖರೆ ನೋಡಲಿಲ್ಲ ಅಂದ್ರೂ ಸಹಿತ ಇದು ಎಲ್ಲರ ಹೃದಯದೊಳಗೆ ಮಹಾಸ್ವಾಮಿ ತುಂಬ್ಕೊಂಡು ಬಿಟ್ಟಾನ. ಒಬ್ಬಾರ ಕುಮಾರಿ ಓ ಇಷ್ಟೊಂದು ವಿಚಿತ್ರದ ಸ್ಥಾನದಾಗ ಪ್ರತಿ ಬುಧವಾರಕ್ಕೊಮ್ಮೆ ಅಭಂಗ ಸತ್ಸಂಗದೊಳಗೆ ದಾಸ ರಾಜಾರಾಮ್ ಮಹಾರಾಜರ ಅಭಂಗಗಳ ಒಂದು ವಿವರಣೆಯನ್ನು ನಾನು ಆನ್ಲೈನ್ ಮೇಲೆ ಪ್ರವಚನ ಮಾಡ್ತೀನಿ. ಒಂದೊಂದು ರಾಜಾರಾಮ್ ಮಹಾರಾಜರ ಅಭಂಗವನ್ನು ನೋಡಿದ್ರೆ ಹಿಂಗೆ ಅನಿಸ್ಬಿಡ್ತದ, ಆಹಾ ಜಗತ್ತಿನ ಕಲ್ಯಾಣಕ್ಕಾಗಿ ಎಂಥಂಥ ಏನಪ್ಪ ಅಂದ್ರೆ ಜಗತ್ತಿಗೆ ಉಪದೇಶ ರೂಪದಿಂದ ಅಭಂಗಗಳನ್ನು ರಚನೆ ಮಾಡ್ಯಾರ. ಒಂದೊಂದು ಅಭಂಗ ವಿವರಣೆ ಮಾಡ್ಲಿಕ್ಕತ್ತೆ ಅಂದ್ರೆ ಅನಿಸ್ಬಿಡ್ತದೆ ತುಕಾರಾಮ್ ಮಹಾರಾಜರ ಅಭಂಗನೂ. ಯಾಕಂದ್ರೆ ತುಕಾರಾಮ್ ಮಹಾರಾಜರ ಮುಂದಿನ ಅವತಾರನೇ ರಾಜಾರಾಮ್ ಮಹಾರಾಜರದ. ತುಕಾರಾಮ್ ಮಹಾರಾಜರು ಎಷ್ಟು ಸರಳವಾಗಿ ಸುಂದರವಾಗಿ ಅಭಂಗಗಳನ್ನು ಜಗತ್ತಿನ ಜೀವಿಗಳಿಗೆ ತಿಳಿಯುವಂಗೆ ರಚನೆ ಮಾಡ್ಯಾರಲ್ಲ, ಅಷ್ಟೇ ಸರಳವಾಗಿಯೇ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಮಾಡ್ಯಾರ. ನನಗೆ ಹಿಂಗೆ ಅನ್ನಿಸ್ತದ, ನಾ ಎಂಥ ಭಾಗ್ಯವಂತಪ್ಪ. ಕನಿಷ್ಠ ಅಂದ್ರೂ ಸಹಿತ ಈಗ 6-7 ತಿಂಗಳ ಮೇಲೆ ಆಯಿತು ರಾಜಾರಾಮ್ ಮಹಾರಾಜರ ಅಭಂಗದ ಬಗ್ಗೆ ನಮ್ಗೆ ಏನಪ್ಪ ಅಂದ್ರೆ ಈ ಸೇವಾ ಮಾಡುವಂಥ ಭಾಗ್ಯ ಮಹಾಸ್ವಾಮಿ ಒದಗಿಸಿಕೊಟ್ಟಾನಂದ್ರೆ ನನ್ನಂಥ ಭಾಗ್ಯವಂತನೇ ಯಾರು ಅಲ್ಲ. ಅಂಥದ್ರ ಇಂಥ ಒಂದು ಮಹಾನ್ ಸಭಾದೊಳಗೆ ನೀವೆಲ್ಲರೂ ಕೂಡಿಸಿ ನನಗೆ ಸೇವಾ ಮಾಡುವಂಥ ಅವಕಾಶ ಕೊಟ್ಟಿಲ್ಲ. ನನ್ನ ಭಾಗ್ಯಕ್ಕೆ ಏನೇ ಎಲ್ಲಿದೆ ಅಂತ ಅನಿಸ್ಬಿಡ್ತದೆ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಅಂದರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದು ಪರಮ ಕೃಪಾ. ಅವರ ಒಂದು ಕೃಪೆಯಿಂದ ನಾನು ನಿಮ್ಮೆಲ್ಲರ ಮುಂದೆ, ನೀವೆಲ್ಲರೂ ತಿಳಿದವರೇ ಇದ್ದೀರಿ, ನಿಮಗೆಲ್ಲ ಗೊತ್ತದ. ನಿಮ್ಮ ಮುಂದೆ ನಾ ಹೇಳೋದು ಏನು ಇಲ್ಲ ಖರೆ, ಆದ್ರೆ ಸೇವಾ ಸಿಕ್ಕದಂದ್ರೆ ಸೇವಾ ಮಾಡಬೇಕನ್ನುವಂಥ ಭಾವ, ಅಂಥ ಒಂದು ಸೇವಾ ರೂಪದಿಂದ ನಾ ಇದು ಮಾಡ್ಲಿಕ್ಕಂತ ಹೊರತಾಗಿ ಮತ್ತೊಂದು ಏನೂ ಇಲ್ಲ. ಅಂಥ ಒಂದು ಕಾರ್ಯವನ್ನು ನೋಡ್ರಿ, ರಾಜಾರಾಮ್ ಮಹಾರಾಜರ ಜೀವನವನ್ನೇ ನೋಡಿದ್ದೇವೆ ಅಂದ್ರೆ ನಾವು ದೊಡ್ಡ ನೌಕರಿ, ಎಂಥ ನೌಕರಿ, 500 ಕುದುರೆಗಳ ಮೇಲೆ ರಿಸಾಲ್ದಾರ್ ಇದ್ರು ಅವರು. ಮಹಾಸ್ವಾಮಿ ದರ್ಶನ ಆದಮೇಲೆ ಮಹಾಸ್ವಾಮಿಗಳು ಒಂದೇ ಮಾತು ಹೇಳಿದರು, ರಾಜಾರಾಮ ಇಲ್ಲಿ ತನಕ ನಿನ್ನ ಪ್ರಪಂಚಕ್ಕಾಗಿ ದುಡಿದು ಇನ್ನು ನನ್ನ ನಾಮಕ್ಕಾಗಿ ನೀ ದುಡಿಪ ಅಂತಂದ್ರೆ ತಿರುಗಿ ಹೊಳ್ಳಿ ಪ್ರಪಂಚ ಕಡೆ ಹೊಳ್ಳಿ ನೋಡಲಿಲ್ಲ. ಟೊಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ. ಓ ಎಂಥ ಒಂದು ತ್ಯಾಗ, ಎಂಥ ಒಂದು ಭಕ್ತಿ, ಎಂಥ ವೈರಾಗ್ಯ, ಭಕ್ತಿ ವೈರಾಗ್ಯ ಇವೆಲ್ಲರೂ ತುಂಬಿ ತುಳುಕುವಂಥ ಆ ರಾಜಾರಾಮ್ ಮಹಾರಾಜರ ಒಂದು ಅಂಥ ಒಂದು ಅಭಂಗಗಳನ್ನು ಅವ್ರು ರಚಿಸಿದ್ರು ಅಂತೇಳಿ ಇವತ್ತಿನ ದಿವಸ ಮಹಾಸ್ವಾಮಿಗಳ ಬಗ್ಗೆ ಏನಾದರೂ ನಮಗೇನು ತಿಳಿಲಿಕ್ಕತ್ತದ, ಅವರ ಒಂದು ಲೀಲೆಗಳ ಒಂದು ಅನುಭವ ನಮಗೆ ಆಗ್ಲಿಕ್ಕತ್ತದ, ಅವರ ಮಹಾನ್ನತೆಯ ಬಗ್ಗೆ ನಮಗೆ ಅನುಭವಕ್ಕೆ ಬರ್ಲಿಕ್ಕತ್ತದ. ಇದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು, ಸಂತ ವಿಠಾಬಾಯಿ ಅವರು, ಸಕಾರಾಮ್ ತ್ರಿಂಬಕ್ ಗರ್ದೆ ಅವರು, ಶಿವಶಾಸ್ತ್ರಿಗಳು, ಇಂತಿಂಥ ಮಹಾನ್ ಭಕ್ತರು ಮಾಡಿದಂತಹ ಉಪಕಾರ. ಅದಕ್ಕೆ ಅವರಂದರು, ಕಾಯವಾಣು ಆತಾನ ಪೂರೆ ಹೇವಾಣಿ ಮಸ್ತಕ ಚರಣಿ ಠೇವಿ ತಸಿ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರ. ಎಷ್ಟು ಕಷ್ಟಪಟ್ಟಿರ್ಬೇಕು ಹೇಳ್ರಿ ನೀವು. ಅವರು 4 ಸರಿ ಇಡೀ ಭಾರತವನ್ನು ಸುತ್ತಾಕಿದ್ರು. ಅವರು ಮಹಾಸ್ವಾಮಿಯ ಪಾದರಕ್ಷೆಗಳನ್ನು ಎದಿ ಮೇಲೆ ಹಾಕ್ಕೊಂಡು ಚಿದಂಬರ 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 ಅಂತೇಳಿ ಪ್ರತಿಯೊಬ್ಬರ ಹೃದಯದೊಳಗೆ ಚಿದಂಬರ ನಾಮವನ್ನು ಪ್ರತಿಷ್ಠಾಪನಾ ಮಾಡಿಬಿಟ್ರು. ಎಂಥ ಕೆಲಸ ಇರಬೇಕು ನೋಡ್ರಿ ಅವರು.
ಹಂಗೆ ಆಗಿ ಹೋದಂತಹ ಎಲ್ಲ ಸಂತರ ಮಾಡಿದ ಉಪಕಾರ ಕಲ್ಪನಾ ಮಾಡಿದ ನಮ್ಮ ಮಹಾರಾಜರದೇ ವಿಚಾರ ಮಾಡಿರಿ 7 ಊರು ಕುಲಕರ್ಣಿಕೆ ಇತ್ತು ಅವ್ರದ್ದು. ಅಂಥದ್ದು ಪ್ರಪಂಚದೊಳಗಿದ್ದಾಗೆ ಆತ್ಮ ಸಾಕ್ಷಾತ್ಕಾರ ಆಗಿದ್ದರೂ ಸಹಿತ ನಮ್ಮನ್ನೆಲ್ಲ ಉದ್ಧಾರ ಮಾಡೋ ಸಂಬಂಧ ಪ್ರಪಂಚವನ್ನು ಉಟ್ಟ ಬಟ್ಟಿ ಮೇಲೆ ಮನೆ ಬಿಟ್ಟು ಬಂದುಬಿಟ್ರು. ಅಂದರೆ ಎಂಥ ಒಂದು ತ್ಯಾಗ ಅವ್ರದ್ದಿತ್ತು. ಅವರೆಲ್ಲ ನಮ್ಮಲ್ಲಿ ತನಕ ಬಂದರು, ಇಂಥ ಒಂದು ಪಂಥವನ್ನು ತಗೊಂಡು ಬಂದರು. ಭವಸಾಗರವನ್ನು ದಾಟಿಸುವಂತಹ ನಾಮವನ್ನು ನಮಗೆ ನೀಡಿದರು, ನಾಮ ಮಂತ್ರವನ್ನು ನೀಡಿದರು. ಏನೂ ಮಾಡಬೇಡ, ನಾಮಸ್ಮರಣೆ ಮಾಡಪ್ಪ, ನೀನು ಉದ್ಧಾರ ಆಗಿಬಿಡ್ತಾವೆ. ನಮ್ಮ ಮಹಾರಾಜರಂತರು ಅಂತಿದ್ರು, ಕೈ ಮುಗಿದು ಹೇಳ್ತಾನಪ್ಪ, ಧ್ಯಾನ ಮಾಡಿರಿ, ನೀತಿ ಕಾಯ್ಕೊಂಡು ಧ್ಯಾನ ಮಾಡಿರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ. ಇಷ್ಟು ಸರಳ ಮಾರ್ಗ ಮಾಡಿಕೊಟ್ಬಿಟ್ರಲ್ಲ. ಕೇವಲ ನಾಮಸ್ಮರಣೆ ಒಂದು ಮಾಡಿದರೆ ಸಾಕು, ನಾಮೀಯ ಒಂದು ಸ್ವರೂಪದ ಸಾಕ್ಷಾತ್ಕಾರ ನಿಶ್ಚಿತವಾಗಿಯೂ ಆಗ್ತಾ ಅನ್ನುವಂಥದ್ದೊಂದು ಈ ಒಂದು ಇದು ನಮಗೆ ತಿಳಿಸಿಬಿಟ್ರು. ಒಬ್ಬಾರ ಕುಮಾರೇ ನಮಗನಿಸ್ತದೆ ಹಿಂಗ್ಯಾಂಗ ಬಂದ್ರಪ್ಪ ಇವರು, ಸುಮ್ಮ ಅಲ್ಲೇ ಸಾಕ್ಷಾತ್ಕಾರ ಆದರೆ ಮನೆಯಾಗೆ ಇರ್ಬೋದಾಗಿತ್ತಲ್ಲ. ಅಂದ್ರೆ ಅವರಂದ್ರು ಈ ಉಂಡಂತಹ ಬ್ರಹ್ಮಾನಂದದ ಅನುಭವ ಪ್ರತಿಯೊಂದು ಜೀವಿ ಉಣಬೇಕು ಅನ್ನುವಂತಹ ಒಂದು ಕಳಕಳಿ. ಅಂದ್ರೆ ಎಂಥ ಪ್ರೇಮ ಇರಬೇಕು ಹೇಳುದು. ಭೂತಾಂಚ ದಯಾ ಹೇ ಭಾಂಡವಲ ಸಂತ, ಭೂತಾಂಚ ದಯಾ ಹೇ ಭಾಂಡವಲ, ಭೂತಾಂಚ ದಯಾ ಹೇ ಭಾಂಡವಲ ಸಂತ, आपुनी ममता नाही रे, आपुनी ममता नाही रे, काय वानवादा नपुरे ದಯಾ ಹೇ ಭಾಂಡವಲ ಸಂದ. ನಮ್ಮ ಭಾಂಡವಲ ಏನು? ರೊಕ್ಕ, ಪ್ಲಾಟ, ಮನಿ, ಇವೆಲ್ಲ ನಮ್ಮ ಭಾಂಡವಲ. ಏನು ನಿಮ್ಮ ಭಾಂಡವಲ ಏನು? ಮೊನ್ನೊಂದು ಆ ಪ್ಲಾಟ್ ತೊಗೊಂಡೆ, ಅದ್ರ ಮುಂದಿದ್ದೊಂದು ತೊಗೋಬೇಕಂದು ಮಾಡೀನಿ ಅಂತ ಒಬ್ರು ಅಂದ್ರೆ, ಆ ಹೊಲ ತೊಗೊಂಡ್ರೆ ಅದ್ರ ಮುಂದಿದ್ದು ಎಷ್ಟು ಭ್ರಮದೊಳಗೆ ಬಿದ್ದು ಬಿಟ್ಟೇವಂದ್ರೆ ನಾವು ಈ ನಮ್ಮ ಭಾಂಡವಲನೇ ಏನದ ಅಂದ್ರೆ ಬರೇ ರೊಕ್ಕ, ರೂಪಾಯಿ, ಆಸ್ತಿ, ಸಂಪತ್ತ ಇದೇ ನಮ್ಮ ಭಾಂಡವಲ. ಆದ್ರೆ ಸಂತರ ಭಾಂಡವಲ ಭೂತಾಂಚ ದಯಾ ಹೇ ಭಾಂಡವಲ ಸಂತ. ಭೂತ ಮಾತ್ರದಲ್ಲಿ ದಯ, ಯಾರು ನೋಡಿದ್ರು ಸಹಿತ ಅಂತ ಕರಗಿ ಬಿಡ್ತದ ಆ ಸಂತರದ್ದು. ನಮ್ಮ ಕರಗುವುದಿಲ್ಲ, ಅವ್ರದ್ದು ಯಾರು ನೋಡಿದ್ರು ಕರಗಿ ಬಿಡ್ತದೆ. ಎಂಥ ಬಡವರು, ಶ್ರೀಮಂತ ಅನ್ನೋದಿಲ್ಲ, ಬಡವರು ಅನ್ನೋದಿಲ್ಲ. ಉಂಚ ನೀಚ ಕಾಹಿ ನೇನೆ ಭಗವಂತ, ಇಷ್ಟೇ ಭಾವಭಕ್ತಿ ದೇಕೋನಿಯ. ಅವನಂತಲ್ಲಿರುವಂಥ ಭಾವಭಕ್ತಿ ಮಾತ್ರ ನೋಡ್ತಾನೆ ಭಗವಂತ, ಉಳಿಕಿದ್ದು ಏನೂ ನೋಡುವುದಿಲ್ಲ. ಜಾಣಿವ ನೆನೀವ ಭಗವಂತಿನ, ಜಾಣಿವ ಜಾಣಿವ ನೆನೀವ ಉಚ್ಚಾರಿಣಿ ಪಾಯಿ ಮೋಕ್ಷ ಸದಾ, ಉಚ್ಚಾರಿಣಿ ಪಾಯಿ ಮೋಕ್ಷ ಸದಾ, ಜಾಣಿವ ನೆನೀವ ಭಗವಂತಿನ, ಜಾಣಿವ ನೆನೀವ ಜಾಣಿವ ನೆನೀವ. ನಮ್ಮ ದೃಷ್ಟಿಯೊಳಗದ ಇವು ಕಲತಾವ, ಇವು ಉಚ್ಚ ಕುಲದವ, ಇವು ಶ್ರೀಮಂತ, ಇವು ಬಡವ, ಇವೆಲ್ಲ ನಮ್ಮ ದೃಷ್ಟಿಯೊಳಗವ. ಆದ್ರೆ ಭಗವಂತನ ದೃಷ್ಟಿಯೊಳಗ, ಆ ಸದ್ಗುರುನಾಥನ ದೃಷ್ಟಿಯೊಳಗೆ ಇವೇನು ಇಲ್ಲೇ ಇಲ್ಲ ಅಂತಾರ ಅವರು. ಇವೇನು ಇಲ್ಲೇ ಇಲ್ಲ. ಇಷ್ಟೇ ಭಾವಭಕ್ತಿ ದೇಖೋನಿಯ. ಅವರಂತಲ್ಲಿರುವಂಥ ಭಾವಭಕ್ತಿಯನ್ನು ಮಾತ್ರ ನೋಡ್ತಾನೆ ಅಂತೇಳಿ ಅಂತಾರ ಭಗವಂತ. ನೀವು ಹಿಂದೆ ಆದಂತಹ ಭಕ್ತರ ಏನಪ್ಪ ಅಂದ್ರೆ ಸಂತರ ಚರಿತ್ರೆಗಳನ್ನು ನೋಡಿದ್ರೆ ಅಂದ್ರೆ ಯಾರು ನೋಡ್ರಿ ನೀವು, ನಾಮದೇವ, ತುಕಾರಾಮ್ ಮಹಾರಾಜರಾಗಲಿ, ಜನಾಬಾಯಿ ಆಗಲಿ, ಆಗಿ ಹೋದಂಥ ಇವರೆಲ್ಲ ಸಂತರೇನು ಭಕ್ತ ವಿಜಯದೊಳಗೆ ಭಕ್ತಿಯಿಂದ ಭಗವಂತನನ್ನು ಕಂಡವರೇನಿದ್ದಾರಲ್ಲ, ಇವರೆಲ್ಲರ ನೀವು ಜಾತಿ ನೋಡಿದ ಇವರೇನು ಇಲ್ಲಿ ಇದ್ದಿದ್ದಿಲ್ಲ. ಕೇವಲ ಪಾಂಡುರಂಗನನ್ನು ನಂಬಿ ಬಿಟ್ಟಿದ್ರು ಅವರು.
विधुर दासी पुत्र प्रसिद्ध तो वैष्णवा माझी अति शुद्ध तयासा आवडला गोविंद कैसेनी निंद म्हणावा. ಕೃಷ್ಣ ಪರಮಾತ್ಮ ಅಂತಾನ ವಿದುರ ದಾಸಿಪುತ್ರ, ವಿದುರ ದಾಸಿಪುತ್ರ ಆದ್ರೆ ಅವ ನನ್ನ ಸೇರಿಬಿಟ್ಟ ಅಂದ್ರೆ ನನ್ನ ಭಕ್ತಿ ಮಾಡಿಬಿಟ್ಟ. ಅವನಂತ ಶುದ್ಧ ಭಕ್ತರೇ ನನಗೆ ಯಾರು ಇಲ್ಲ. ನೋಡ್ರಿ ದಾಸಿಪುತ್ರ ಇದ್ರು ಸಹಿತ ಹೋಲಿ ಯೋನಿ ಜನ್ಮಲ ಮರ್ಕಟ तो ವೈಷ್ಣವ माझी ಅತಿ ಶ್ರೇಷ್ಠ. ಕೃಷ್ಣ ಪರಮಾತ್ಮ ಉದ್ಧವ ಹೇಳ್ತಾನ ಮಂಗ್ಯನ ಜಾತಿಯೊಳಗೆ ಹುಟ್ಟಿದಂತ ಹನುಮಂತ ಅವನ ಜಾತಿ ಮನುಷ್ಯರೊಳಗೆ ಸಹಿತ ಹುಟ್ಟಿಲ್ಲ, ಮಂಗ್ಯನ ಜಾತಿಯೊಳಗೆ. ಯೋನಿ ಜನ್ಮಲ ಮರ್ಕಟ ತೋ ವೈಷ್ಣವ माझी ಅತಿ ಶ್ರೇಷ್ಠ, ನನ್ನ ಭಕ್ತರೊಳಗೆ ಅತಿ ಶ್ರೇಷ್ಠ ಭಕ್ತವ. ಹನುಮಂತ ಮನಾವ ಫಲ ಕನಿಷ್ಠ ಐಸಾ ಪಾಪಿಷ್ಟ ಕೋಣ आहे. ಹನುಮಂತ ನನ್ನ ಮಾರುತಿ ಯಾರೇ ಕನಿಷ್ಠ ಅಂದ್ರೆ ಅಂತ ಪಾಪಿಷ್ಟಿ ಭೂಮಿ ಮಂಡಲ ಯಾರಿದ್ದಾರ ಅಂತ ನೋಡ್ರಿ. ಎಷ್ಟು ಪ್ರೇಮ ಮಾಡೋಣಿಕೆ, ಎಷ್ಟು ಪ್ರೇಮ ಮಾಡೋಣಿಕೆ. ಅದಕ್ಕೆ ನಮ್ಮಂಥವ್ರನ್ನೆಲ್ಲ ಯಾಕಿದೆ ಮಾಡಿದ್ರು ಅಂದ್ರೆ ಅವರಂದ್ರು ಭೂತಾಂಚ ದಯಾ ಹೇ ಭಾಂಡವಲ ಸಂತ. ಅವ್ರ ಭಾಂಡವಲ್ನೇ ಅದ, ನಮ್ಮಂಥವ್ರನ್ನೆಲ್ಲರನ್ನು ಅಪ್ಪುಕೊಂಡು ಬಿಟ್ರು ಅಂತೇಳಿ ಇವತ್ತಿನ ದಿವಸ ನಮ್ಮನ್ನು ಜನರು ನೋಡಿ ನಮ್ಮ ಜೋಡಿ ಎರಡು ಮಾತಾಡುವಂಗೆ ನಮ್ಮ ಸ್ಥಿತಿ ಆಗಿದೆ. ಇರ್ಲಿಕ್ಕಂದ್ರೆ ನಾವು ಕಂಡಕ್ಟ್ರುಗಳಂದ್ರೆ ಮೊದಲ ಎಲ್ಲರಿಗೂ ತಿರಸ್ಕಾರ. ನಮ್ಮನ್ನು ಯಾರು ಮಾತಾಡಿಸ್ತಿದ್ರು, ನಮ್ಮನ್ನು ಮಾತಾಡಿಸುವಂಥ ಸ್ಥಿತಿ ನಮಗೆ ಯಾಕೆ ಬಂದದಂದ್ರೆ ಸದ್ಗುರುಗಳು ನಮ್ಮನ್ನು ಒಪ್ಪಿಕೊಂಡ್ರು ಅಂತೇಳಿ. ನೋಡಿರಿ ಇಂಥವ್ರು ಒಂದು ಸಾನ್ನಿಧ್ಯದ ಕೂತ್ಕೊಂಡು ಸೇವಾ ಮಾಡುವಂಥ ಅವಕಾಶ ನಮಗೆ ಸಿಕ್ಕದ. ಯಾಕಂದರೆ ಸದ್ಗುರುನಾಥ ನಮ್ಮನ್ನು ಒಪ್ಪಿಕೊಂಡ್ಬಿಟ್ಟ. ಅಂಥ ಜೀವನದೊಳಗೆ ಪ್ರತಿಯೊಬ್ಬರ ಜೀವನದೊಳಗೆ ಗುರುನಾಥ ಮಾಡಿದಂಥ ಉಪಕಾರ, ಗುರುನಾಥ ರಕ್ಷಣಾ ಮಾಡಿದಂಥ ಪ್ರಸಂಗಗಳು ನಿಮಗೆಲ್ಲರಿಗೂ ಅವ, ನಮಗೂ ಅವ. ಪ್ರತಿಯೊಬ್ಬರ ಜೀವನದೊಳಗೂ ಈ ಘಟನೆಗಳನ್ನು ನಾವು ಅನುಭವಿಸ್ತಿರ್ತೇವೆ. ಅದನ್ನೇ ನೆನೆಸ್ಕೊಂಡು ಏನೂ ಹೇಳಿಲ್ಲ, ಅವರು ಹೇಳಿದಂಥದ್ದು ನಾಮಸ್ಮರಣೆ ಒಂದನ್ನು ನಾವು ಮಾಡೋದದ. ಅದಕ್ಕೂ ಏನು ನಿಯಮ ಸಹಿತ ಹೇಳಿಲ್ಲ ಅವರು. ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಮೌಗಿತ ನಾಮವಿಸ್ರು ಕೂತಾಗ ನಿಂತಾಗ ರಾಮ ರಾಮೆನ್ನು, ನೋಟದಳು ನಿದ್ರೆಯಳು ರಾಮ ರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ ಪ್ರೇಮದಿಂದಲೇ ಕರೆಯುವು ಎಂದು ಬರುವ. ಎಷ್ಟು ಸರಳ ಮಾರ್ಗವನ್ನು ತೋರಿಸ್ಯಾರ. ಅಂಥ ಒಂದು ಸಂತರ ಉಪಕಾರ ಎಷ್ಟಂತ ನಾವು ವರ್ಣ ಮಾಡುವನೋ ಅಂಥದ್ದು ಅಭಂಗವನ್ನು ನಾವು ಇವತ್ತು ಪೀಠಿಗೆಗಾಗಿ ತಗೊಂಡೆವು. ಇದೆಲ್ಲ ನಮ್ಮ ಕಣ್ಣಿದ್ರೆ ಆಗಿದ್ದದ್ದೇ ಈಗದ ಅಂತಾರವರು. ನಮ್ಮ ಮಹಾರಾಜರು ಅಂತಿದ್ರು, ಆಗು ಇದ್ದವ್ರು ನಾವೇನೋ ರಾಮ, ಆಗು ನಾವೇ ಇದ್ದವು, ಈಗೂ ನಾವೇ ಇದ್ದೆವು. ಆಗಿದ್ದವರೇ ಈಗಿದ್ದಾರೆ ಇವರು. ಯಾಕಂದ್ರೆ ಈ ವಯಸ್ಸಿನೊಳಗೆ ಇಷ್ಟು 7 ದಿವಸ ಎಲ್ಲೆಲ್ಲಿ ಹೋಗಿ ಸಪ್ತಾಹಗಳನ್ನು ಮಾಡಿದ್ರು, ಇವನ್ನೆಲ್ಲ ಕಲ್ಪನಾ ಮಾಡಿದ್ರೆ ಅನ್ನಿಸ್ತದೆ ಏನಪ್ಪ ಎಂಥ ಒಂದು ಕರುಣಾಮೂರ್ತಿಗಳು ಇವರೆಲ್ಲ ಅಂಥೇಳಿ. ಖರೆ ಅಂದ್ರೆ ನನಗಂತೂ ಹಿಂಗೆ ಅನಿಸಿಬಿಡ್ತದೆ, ಜಗತ್ತಿನೊಳಗೆ ಇವ್ರ ಅವತಾರಪ್ಪ ಏನು, ನಮ್ಮನ್ನೆಲ್ಲ ಉದ್ಧಾರ ಮಾಡೋ ಸಂಬಂಧನೇ ಇವ್ರ ಅವತಾರಲ್ಲ ಅಂತೇಳಿ. ಇವರ ಭೂತದಯ ಅಂತ ತುಕಾರಾಮ್ ಮಹಾರಾಜರು ಅದೇ ಅಂತಾರವರು, ಭೂತದಯ ಥೇವ ಮಗ ಕಾಯೇ ಊಣ, ಭೂತದಯ ಥೇವ ಮಗ ಕಾಯೇ ಊಣ. ಪ್ರಥಮ ಸಾಧನ ಹೇತಿಯಾತೆ, ಪ್ರಥಮ ಸಾಧನ ಹೇತಿಯಾತೆ, ಭೂತದ ಯಾತೇವ ಮಗ ಕಾಯವು, ಭೂತದ ಯಾತೇವ ಮಗ ಕಾಯವು, ಭೂತದ ಯಾತೇವ ಮಗ ಕಾಯವು. ಪ್ರಥಮ ಸಾಧನ
ಬಾಯರ್ ಬಾರ ಬಂಗದವಾಗಂತಾರ ಭೂತ ದಯಾ ಠೇವ ಮಗ ಕಾಯ ಓಣ ಪ್ರಥಮ ಸಾಧನ ಹೇತಿ ಅಸೆ. ನೀ ಭಕ್ತಿ ಮಾರ್ಗವಾಗಿ ಬಂದಿ ಅಂದ್ಮೇಲೆ ನಿನ್ನಂತೇಳಿ ಮೊದಲು ಏನು ಸಾಧಿಸು, ಎಲ್ಲರ ಮೇಲೆ ದಯಾ ಹರಿಲಿ, ಎಲ್ಲರ ಮೇಲೆ ಪ್ರೇಮ ಹರಿಲಿ, ಯಾರ ಮೇಲೂ ತಿರಸ್ಕಾರ ಮಾಡಬೇಡ, ಯಾರನ್ನೂ ಸಣ್ಣವರಂತ ತಿಳ್ಕೋಬೇಡ, ಯಾರನ್ನೂ ದ್ವೇಷ ಮಾಡಬೇಡ, ಎಲ್ಲರ ಮೇಲೂ ನಿನ್ನ ಅಂತಃಕಣ್ಣು ಹರಿಯುವಂಥ ಕೆಲಸ ನೀನು ಮಾಡು. ಇದು ನಿನ್ನ ಮೊದಲನೇ ಸಾಧನ ಅಂತ ತಿಳ್ಕೊ. ಇದನ್ನು ಮಾಡಿದ ಮೇಲೆ ಮುಂದಿಂದೆಲ್ಲ ಮಾಡು, ಸದ್ಗುರುನಾಥ್ ಒಲಿತಾನ ಅಂತೇಳಿ ಅನ್ನುವಂಥ ಮಾತ ಹೇಳ್ತಾರೆ. ಅದಕ್ಕೆ ಕೊನೆ ಚರಣಕ್ಕೆ ನಾವು ಬರೋಣ. ಈಗ ಸಮಯದ ಒಂದು ಇದು ಕೊನೆ ಚರಣದೊಳಗೆ ತುಕೋಬಾರಾಯರಂತಾರೆ, ತುಕಾಮಣೆ ಸುಖ ಪರಾವಿಯ ಸುಖೆ ಅಮೃತ ಹೇಮುಖೆ ಸ್ರವತಸಿ. ನಾಮಸ್ಮರಣೆ ಮಾಡೋ ಬಗ್ಗೆ ಹೇಳ್ತಾರೆ ಅವರು. ಸ್ವಲ್ಪ ನಾಮಸ್ಮರಣೆ ನಾವು ನೀವುಗಳೆಲ್ಲ ಮಾಡು. ಶಿವ 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 ಸಾಂಬತ್ತಿದಂಬರ ಹರ 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 ಸಾಂಬತ್ತಿದಂಬರ. ಶಿವ 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 ಸಾಂಬತ್ತಿದಂಬರ ಹರ 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 ಸಾಂಬತ್ತಿದಂಬರ. ಶಿವ 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 ಸಾಂಬತ್ತಿದಂಬರ ಹರ 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 ಸಾಂಬತ್ತಿದಂಬರ. मुदित मन से कहो राम 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 राम. प्रेम मुदित मन से ओ प्रेम मुदित मन से कहो राम 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 राम. पाप कटे दुख मिटे, पाप कटे दुख मिटे लेके राम नाम. पाप कटे पाप कटे दुख मिटे लेके राम नाम. ओ समुद्र सुखद नाव एक राम नाम, एक राम नाम. प्रेम मुदित मन से कहो राम राम राम. ओ राम 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 राम. राम 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 राम. राम 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 राम. ಕೊನೆ ಚರಣ ಭೈರವಿ. ತುಕಾಮಣೆ ಸುಖ ಪರಾವಿಯ ಸುಖೆ ಅಮೃತ ಹೇಮುಖೆ. ಸದ್ಗುರುಗಳು ಸಂತರ ಮಾತು ಹೆಂಗಿರ್ತಾವಂದ್ರೆ ಅವ್ರ ಮುಖದಿಂದ ಅಮೃತನೇ ಸುರಿತಾನೋ ಅನ್ನೋ ಹಂಗೆ ಮಾತಾಡ್ತಾರೆ. ಅವ್ರ ಮಾತನೇ ಅಟ್ಟು ಅಮೃತೋಪಾದಿ ಒಳಗೆ ಅವರು ಒಂದು ಮಾತಿರ್ತಾವ. ಅವ್ರ ದೃಷ್ಟಿ, ಅವರ ಪ್ರತಿಯೊಂದು ಅವಯವದೊಳಗಿಂದ ಅಮೃತನೇ ಚಿಮ್ಮುತ್ತಿರ್ತದೆ ಅನ್ನುವಂಥ ಮಾತು ಕೊನೆ ಚರಣದಾಗ ತುಕೋಬಾರಾಯರಂತ. ಹರೇ ತುಕಾಮಣೆ ಸುಖ ಪರಾವಿಯ ಸುಖೆ, ತುಕಾಮಣೆ ಸುಖ ಪರಾವಿಯ ಸುಖೆ.
म्हणे सुख भरावे असुके अमृता हे मुखे स्रवतसे अमृता हे मुखे स्रवतसे अमृता हे मुखे स्रवतसे अमृता हे मुखे अमृता ये मुखे स्रवतसे अमृता ये मुखे स्रवतसे स्रवतसे गायवानो आता गायवानो आता नमुरेवा गायवानो आता मस्तक चरणी ठेवितसे मस्तक चरणी ठेवितसे मस्तक चरणी ठेवितसे 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 गायवानो आता नमुरेवा गायवानो आता नमुरेवा गायवानो आता अकल्प आयुष्य व्हावे ते आकुळा माझ्या सगळा हरीच्या दासा कल्पनेची बाधा न हो कोण काळे ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण जामुखी निदान पांडुरंग नोपार कुमाई नोपार कुमाई नोपार कुमाई नोपार कुमाई बोला पुंडरी श्री ज्ञानदेव राजा चिदंबर नमस्ते तो चिंतितार्थ प्रदायिने औदुंबर सदावास चिदंबर नमोस्तुते औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय सद्गुरुदास राजा राम महाराज की जय सकल साधु संत महाराज की जय 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 ರಘುವೀರ ಇಲ್ಲಿಯವರೆಗೆ ಆ ಮಹಾಸ್ವಾಮಿಯ ಕೃಪೆಯಿಂದ ಅವರು ನುಡಿಸಿದಂತಹ ಎರಡು ವಿಚಾರಗಳನ್ನು ಸಂತ ತುಕಾರಾಮ್ ಮಹಾರಾಜರ ಒಂದು ಅಭಂಗವನ್ನು ಪೀಠಿಕೆಗಾಗಿ ಇಟ್ಟುಕೊಂಡು ನಾವು ನೀವೆಲ್ಲ ಚಿಂತನೆ ಮಾಡಿದೆವು. ಮಹಾರಾಜರ ಸಾನ್ನಿಧ್ಯದೊಳಗೆ ಸೇವಾ ಮಾಡುವಂಥ ಅವಕಾಶ ನನಗೆ ಒದಗಿ ಬಂತು. ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ